ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಹೇಗಿದೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನೆಕ್ಸ್ಟ್ ವೀಕ್ ಬಗ್ಗೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟಾರೋ ರೀಡಿಂಗ್, ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ರೈಟ್, ಸೊ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ನನಗೆ ಫಸ್ಟ್ ವರ್ಡ್ ಕೇಳಿಸಿದ್ದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ದ ವರ್ಡ್ ಡಿಸಿಷನ್. ಸೊ ಏನು ಡಿಸಿಷನ್ ಮಾಡ್ತಾ ಇದ್ದೀರಾ ಅಥವಾ ಯಾವುದ್ರದ್ದು ಬಗ್ಗೆ ಫೈನಲೈಸ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಡಿಟರ್ಮೈಂಡ್ ಆಗಿ ಅದ್ರ ಬಗ್ಗೆ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ. ದಿಸ್ ಲುಕ್ಸ್ ಲೈಕ್ ಅ ಬಿಟ್ ಆಫ್ ಆರ್ಗನೈಸಿಂಗ್ ವೀಕ್, ಪ್ಲ್ಯಾನಿಂಗ್ ವೀಕ್ ಮತ್ತು ಆ್ಯಕ್ಷನ್ ತೊಗೊಳ್ತಾ ಇರೋವಂಥ ವೀಕ್. ನಿಮಗೆ ಯು ಮೇ ಫೀಲ್ ಲೈಕ್ ಟೇಕಿಂಗ್ ಆ್ಯಕ್ಷನ್ಸ್ ತೊಗೋಬೇಕು ಅನ್ನೋವಂಥ ಒಂದು ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು ನಿಮಗೆ ನೆಕ್ಸ್ಟ್ ವೀಕು. ಕೆಲವೊಂದು ವಿಚಾರಗಳು ಯಾವುದೆಲ್ಲ ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋವಂಥ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ನೆಕ್ಸ್ಟ್ ವೀಕ್ಗೆ. ಯಾವುದೆಲ್ಲ ಪೆಂಡಿಂಗ್ ಬಿಟ್ಟಿದ್ರಿ, ಅನ್ಅಟೆಂಡೆಡ್ ಆಗಿ ಬಿಟ್ಟಿದ್ರಿ, ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋವಂಥ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ನೆಕ್ಸ್ಟ್ ವೀಕ್ಗೆ. ದೆರ್ ಇಸ್ ಅ ಕಂಪ್ಲೀಷನ್ ಮತ್ತು ಡಿಸಿಷನ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರೋ ಥರ ಇದೆ ನೆಕ್ಸ್ಟ್ ವೀಕು. ಮತ್ತು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಫ್ಯೂಚರ್ ಬಗ್ಗೆ ಇರ್ಬೋದು, ಇನ್ ಜನರಲ್ ಆಗಿ ಯಾವುದಾದ್ರೂ ವಿಚಾರದ ಬಗ್ಗೆ ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದೀರಾ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಕನ್ಸಲ್ಟ್ ಮಾಡ್ತಾ ಇದ್ದೀರಾ ಬೇರೆಯವ್ರನ್ನ, ಗೊತ್ತಿರೋವ್ರನ್ನ, ಅಥವಾ ಬೇರೆಯವ್ರ ಹತ್ರ ಯು ಆರ್ ಟೇಕಿಂಗ್ ಅಡ್ವೈಸ್, ಸಜೆಷನ್. ನೀವು ಯಾವುದ್ರ ಬಗ್ಗೆ ಡಿಸಿಷನ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾಲೆಜ್ ಇರೋರ ಹತ್ರ ನೀವು ಮಾತಾಡ್ತಾ ಇದ್ದೀರಾ. ಅಥವಾ ಯಾರ ಹತ್ರನೂ ದೆರ್ ಇಸ್ ಸಮಥಿಂಗ್ ಲೈಕ್ ಅಡ್ವೈಸ್ ಆರ್ ಸಜೆಷನ್ ಆರ್ ಕಂಫರ್ಟ್. ಇಲ್ಲ ಫ್ರೆಂಡ್ ಹತ್ರ ಇರ್ಬೋದು, ಅಥವಾ ನಿಮ್ಮ ಮೆಂಟೋರ್ ಹತ್ರ ಇರ್ಬೋದು, ಅಥವಾ ಯೂಟ್ಯೂಬಲ್ಲಿ ಯಾರನ್ನಾದ್ರೂ ನೋಡಿ ಇನ್ಸ್ಪೈರ್ ಆಗಿ ಏನಾದರೂ ಆ್ಯಕ್ಷನ್ಸ್ ತೊಗೊಳ್ಬೋದು ನೀವು. ಬಟ್ ಇಟ್ ಫೀಲ್ಸ್ ಲೈಕ್ ನಿಮಗೆ ಇನ್ಸ್ಪಿರೇಷನ್ ಬರ್ತಾ ಇರೋದು ಹೊರಗಡೆಯಿಂದ, ಮತ್ತು ಯಾವುದೋ ಒಂದು ಡೈರೆಕ್ಷನಲ್ಲಿ ಡಿಸಿಷನ್ಸ್ ಮಾಡ್ತಾ ಇರೋದು, ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು, ಆರ್ ದ ವೆರಿ ಲೀಸ್ಟ್ ಪ್ಲ್ಯಾನ್ ಮಾಡ್ತಾ ಇರೋದು. ಓಕೆ, ಲೈಕ್ ಎಸ್ಪೆಷಲಿ ನೀವು ಕರಿಯರಲ್ಲಿ, ಬಿಸ್ನೆಸ್ಸಲ್ಲೆಲ್ಲ ಇದ್ದರೆ ಹೊಸದಾಗಿ ಯಾವುದಾದ್ರೂ ಸ್ಟ್ರಾಟಜಿನ ಆ್ಯಡ್ ಮಾಡೋದಕ್ಕೆ, ಅಥವಾ ಹೊಸದಾಗಿ ಯಾವುದಾದ್ರೂ ಪ್ರಾಡಕ್ಟ್ ಲೈನನ್ನು ಆ್ಯಡ್ ಮಾಡೋದಕ್ಕೆ ಐಡಿಯಾಸ್ ಬರೋದು, ಅಥವಾ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಇದ್ದರೆ, ಅಥವಾ ಎನಿಥಿಂಗ್ ದ್ಯಾಟ್ ಮನಿ ಮೇಕಿಂಗ್ ಆಪ್ಷನ್ಸ್ ಆರ್ ಆಪರ್ಚುನಿಟಿ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಥರ ಇದೆ. ಹೂ ಆರ್ ನಾಟ್ ಕರಿಯರ್ ಆರ್ ಜಾಬ್ ಓರಿಯೆಂಟೆಡ್ ಇಲ್ಲ ಅಂತಂದರೆ ನಿಮಗೆ ಮನೆಯಲ್ಲೇ ಹೌ ಟು ಆರ್ಗನೈಸ್ ಥಿಂಗ್ಸ್, ಹೇಗೆ ನಿಮ್ಮ ದಿನನ ಇನ್ನೂ ಪ್ರಾಪರಾಗಿ ಪ್ಲ್ಯಾನ್ ಮಾಡೋದು, ಹೇಗೆ ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ, ಹೇಗೆ ನಾನು ಆ ಟೈಮ್ನ ಉಪಯೋಗಿಸ್ಕೊಳ್ಳೋದು, ಹೇಗೆ ನಾನು ಅನ್ನೆಸೆಸರಿ ಅಥವಾ ಅಂಥ ಒಂದು ನನಗೆ ಖುಷಿ ಕೊಡದೇ ಇರೋವಂಥ ಕೆಲಸನ ನನ್ನ ಲೈಫಿಂದ ತೆಗೆದು ನನಗೆ ಹೆಲ್ಪ್ ಆಗುವಂಥದ್ದು, ನನಗೆ ನನ್ನ ಗ್ರೋತ್ಗೆ, ನನ್ನ ಹೆಲ್ತ್ಗೆ, ನನ್ನ ಮೆಂಟಲ್ ಹೆಲ್ತ್ಗೆ ಓವರಾಲಾಗಿ ಹೇಗೆ ಉಪಯೋಗ ಆಗುತ್ತೆ, ಆ ಥರ ಒಂದು ಹೊಸದಾಗಿರೋವಂಥ ಹ್ಯಾಬಿಟ್ಸ್ನ ಕಲ್ಟಿವೇಟ್ ಮಾಡ್ಕೊಳ್ತಾ ಇರೋದು. ಬೆಳಗ್ಗೆ ಬೇಗ ಎದ್ದೇಳೋದನ್ನ ಪ್ರಾಕ್ಟೀಸ್ ಮಾಡೋದಿರ್ಬೋದು. ಐ ಡೋಂಟ್ ನೋ, ಬಟ್ ಸಮಥಿಂಗ್ ಏನನ್ನೋ ನೀವು ಆಲೋಚನೆ ಮಾಡಿ ಡಿಸಿಷನ್ ಮಾಡಿ ನಿಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ ನೀವು ಡಿಸಿಷನ್ಸ್ ಮಾಡ್ತಾ ಇರೋ ಥರ ಇದೆ. ಓವರಾಲ್ ಆಗಿ ನೀವು ಕಂಫರ್ಟಬಲ್ ಆಗಿರೋದಕ್ಕೆ, ನಿಮಗೆ ಖುಷಿ ಕೊಡೋ ಅಂಥ ವಿಚಾರ ಏನು ಅಂಥೇಳಿ ಅನಲೈಸ್ ಮಾಡಿ ಆ ಡೈರೆಕ್ಷನಲ್ಲಿ ಯು ಆರ್ ಎದರ್ ಪ್ಲ್ಯಾನಿಂಗ್, ಡಿಸೈಡಿಂಗ್, ಅಥವಾ ಸಜೆಷನ್ಸ್ ತೊಗೊಳ್ತಾ ಇರೋದು, ರಿಸರ್ಚ್ ಮಾಡ್ತಾ ಇರೋದು, ಗೊತ್ತಿರೋರ ಹತ್ರ, ತಿಳುವಳಿಕೆ ಇರೋರ ಹತ್ರ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇರೋದು, ಅಥವಾ ಯೂಟ್ಯೂಬಲ್ಲಿ ಅಥವಾ ಎಲ್ಲಾದರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಯಾರನ್ನಾದರೂ ನೋಡಿ ಇನ್ಸ್ಪೈರ್ ಆಗಿ ಹೊಸದಾಗಿ ಏನಾದರೂ ಮಾಡೋ ಅಂಥ ಒಂದು ಎಕ್ಸೈಟ್ಮೆಂಟ್ ಬರೋದು. ಸೊ ದೀಸ್ ಆರ್ ಆಲ್ ಓವರಾಲ್ ಎನರ್ಜಿ ನಿಮ್ಮ ಗ್ರೂಪಿಗೆ ಬರ್ತಾ ಇರೋದು. ಗ್ರೂಪ್ ನಂಬರ್ 1 ನಿಮ್ಮ ಕಲೆಕ್ಟಿವ್ ಎನರ್ಜಿ, ನಿಮ್ಮ ಥೀಮ್ ಬಂದು ಯು ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಹೊಸದಾಗಿ ಏನಾದರೂ ಮಾಡಬೇಕು, ಅಥವಾ ಯಾವುದು ವರ್ಕ್ ಆಗ್ತಾ ಇಲ್ಲ ಅದನ್ನು ಬೇರೆ ರಿಪ್ಲೇಸ್ ಮಾಡಬೇಕು, ಲೈಕ್ ಹೊಸದಾದಂಥ ಹ್ಯಾಬಿಟ್ಸ್ನ ರಿಪ್ಲೇಸ್ ಮಾಡಬೇಕು. ಸೊ ಯು ಆರ್ ಇನ್ ಅ ಡಿಸಿಷನ್ ಮೇಕಿಂಗ್ ಮೋಡ್ ನೆಕ್ಸ್ಟ್ ವೀಕು.
ಯಾ ಎಕ್ಸಾಕ್ಟ್ಲಿ, ಲೈಕ್ ಕೆಲವ್ರಿಗೆ ಇದು ಡೆಫಿನೆಟ್ಲಿ ನಿಮ್ಮ ಮನೆ ಹೌಸ್ ರೀಅರೇಂಜಿಂಗ್, ನಿಮ್ಮ ಮನೆನ ರೀಅರೇಂಜ್ ಮಾಡೋದು, ಲೈಕ್ ಸೋಫಾನ ಆ ಕಡೆಯಿಂದ ಈ ಕಡೆ ಮೂವ್ ಮಾಡೋದು, ಯಾವಾಗಲೂ ಒಂದೇ ಥರ ಇದೆ ಹೆಂಗೆ, ಹೌ ಕ್ಯಾನ್ ಐ ರೀಲೊಕೇಟ್, ಮನೆಯಲ್ಲೇ ಇರೋವಂಥ ಐಟಮ್ಸ್ನ ಹೆಂಗೆ ಹೌ ಕ್ಯಾನ್ ಐ ರೀಅರೇಂಜ್. ಓಕೆ, ಸೊ ಯಾವಾಗಲೂ ಇದೇ ರೀತಿ ಆಗ್ತಾ ಇದೆ, ಹೆಂಗೆ ಅದನ್ನು ಹೌ ಕ್ಯಾನ್ ಐ ಚೇಂಜ್ ದ್ಯಾಟ್. ಇಲ್ಲ ಕಿಚನಲ್ಲಿ ನಿಮ್ಮ ಐಟಮ್ಸ್ ಯಾವಾಗಲೂ ಒಂದೇ ಕಡೆ ಇಡ್ತಿದ್ರೆ ಹೆಂಗೆ ಇನ್ನೂ ಎಫಿಷಿಯೆಂಟಾಗಿ ಹೆಂಗೆ ಕೆಲಸ ಮಾಡೋದು. ಮೇ ಬಿ ಲೇಬಲ್ ಬರ್ದು ಅಂಟಿಸೋದಿರ್ಬೋದು, ಅಥವಾ ಟ್ರಾನ್ಸ್ಪರೆಂಟ್ ಬಾಕ್ಸಸ್ ತೊಗೊಳೋದಿರ್ಬೋದು. ದಿಸ್ ಈಸ್ ವೆರಿ ಸ್ಪೆಸಿಫಿಕ್, ಬಟ್ ಇಲ್ಲಿ ಹೋಮ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಹೋಮ್ ರೆನೋವೇಷನ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಕೆಲವರು, ಅಥವಾ ಹೋಮ್ ರೀಡೆಕೋರೇಟಿಂಗ್ ಬಗ್ಗೆ ಆಲೋಚನೆ ಮಾಡ್ತಿರ್ಬೋದು. ಬಟ್ ಯು ಆರ್ ಟ್ರೈಂಗ್ ಟು ಡೂ ಸಮಥಿಂಗ್. ತುಂಬ ದಿನದಿಂದ ಪೆಂಡಿಂಗ್ ಇದೆ, ಎಲ್ಲ ಪೇಂಟ್ ಮಾಡಿಸ್ಬೇಕು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ, ಇದು ಫರ್ನಿಚರ್ಸ್ ಎಲ್ಲ ರೀಅರೇಂಜ್ ಮಾಡಬೇಕು ಅಂಥೇಳಿ. ಸೊ ಅದೆಲ್ಲ ಆ ರೀತಿ ಡಿಸಿಷನ್ಸ್ ಎಲ್ಲ ಟು ಬೆಟರ್ ಯುವರ್ ಲೈಫ್. ಓಕೆ, ಆ ಥರ ಡಿಸಿಷನ್ಸ್ನ ನೀವು ತೊಗೊಳ್ತಾ ಇರೋ ಥರ ಇದೆ ನೆಕ್ಸ್ಟ್ ವೀಕು. ಟು ಹೆಲ್ಪ್ ಯು ಫೈಂಡ್ ಪೀಸ್. ನೀವು ಇರೋ ಜಾಗದಲ್ಲಿ ಹೆಂಗೆ ಖುಷಿನ ಪಡೆಯೋದು, ಅಥವಾ ಹೆಂಗೆ ನೀವು ಪ್ರೋಗ್ರೆಸ್ ಆಗೋದಕ್ಕೆ ಪೂರಕವಾಗಿರುವಂಥ ಒಂದು ಸಿಚುವೇಶನನ್ನು ಹೆಂಗೆ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಆ ಒಂದು ಡೈರೆಕ್ಷನಲ್ಲಿ ನೀವು ಡಿಸೈಡ್ ಮಾಡ್ತಾ ಇರೋದು, ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು, ಅಥವಾ ಕನ್ಸಲ್ಟ್ ಮಾಡ್ತಾ ಇರೋದು. ಆ್ಯಂಡ್ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ಹೌ ಕ್ಯಾನ್ ಐ ಬೆಟರ್ ಥಿಂಗ್ಸ್, ಹೆಂಗೆ ನಾನು ಇರೋವಂಥ ಪರಿಸ್ಥಿತಿನ ಇಂಪ್ರೂವ್ ಮಾಡೋದು, ನನ್ನ ಫಿಸಿಕಲ್ ಜಾಗನ ನಾನು ಹೆಂಗೆ ಇಂಪ್ರೂವ್ ಮಾಡೋದು. ಅಥವಾ ಕೆಲವರು ವಾಸ್ತು ಬಗ್ಗೆ ಇಂಟ್ರೆಸ್ಟ್ ಬರ್ಬೋದು, ವಾಸ್ತು ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಯಾರೋ ವಾಸ್ತು ಬಗ್ಗೆ ಹೇಳಿದ್ನ ನೋಡಿ ಯು ಮೇ ಗೆಟ್ ಇನ್ಸ್ಪೈರ್ಡ್. ಓಕೆ, ಮನೆಯೆಲ್ಲ ನಾನು ವಾಸ್ತು ಪ್ರಕಾರ ಬದಲಾಯಿಸಿದ್ರೆ ಸ್ವಲ್ಪ ಎನರ್ಜಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೇನೋ. ದಟ್ ಚಿ ಮೂವ್ಮೆಂಟ್, ಚಿ ಈಸ್ ಎನರ್ಜಿ ಚೈನೀಸಲ್ಲಿ. ಸೊ ಚಿ ಮೂವ್ಮೆಂಟ್, ಎನರ್ಜಿ ಮೂವ್ಮೆಂಟ್ ಈಸಿ ಆಗೋದಕ್ಕೆ ಏನು ಮಾಡೋದು. ಸೊ ಆ ಒಂದು ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೊಳ್ತಾ ಇರೋ ಥರ ಇದೆ. ಆ್ಯಂಡ್ ದಿಸ್ ಈಸ್ ದ ಕಾರ್ಡ್ ಆಫ್ ಆ್ಯಕ್ಷನ್. ಗೋ ದ ಡಿಸ್ಟೆನ್ಸ್ ಈಸ್ ಲೈಕ್ ಯಾವುದನ್ನ ಬರೀ ಆಲೋಚನೆ ಮಾಡ್ತಿದ್ರಿ ಇಷ್ಟು ದಿನ ಇದನ್ನು ಮಾಡಬೇಕು ಅಂತ ಹೇಳಿ, ಯು ಆರ್ ಆ್ಯಕ್ಚುಲಿ ಟೇಕಿಂಗ್ ಆ್ಯಕ್ಷನ್ಸ್, ಪ್ಲ್ಯಾನಿಂಗ್, ರಿಸರ್ಚಿಂಗ್. ಸೊ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಲೆವೆಲ್ಲು ಅಥವಾ ನೆಕ್ಸ್ಟ್ ಡಿಸಿಷನ್ಸ್ ಮಾಡ್ತಾ ಇರೋ ಥರ ಇದೆ. ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್, ದಟ್ ಈಸ್ ವಾಟ್ ಇಟ್ ಈಸ್. ಯು ಆರ್ ಜಂಪಿಂಗ್ ಇನ್ ಟು ಆ್ಯಕ್ಷನ್ಸ್. ಏನು ಮಾಡೋದು, ಓಕೆ ಮನೆಯಲ್ಲಿ ಎನರ್ಜಿ ಸರಿ ಇಲ್ಲ ಅಂತ ಅನ್ನಿಸ್ತದೆ, ಬಟ್ ಏನು ಮಾಡಬೇಕು, ಇಷ್ಟು ದಿನ ನಂಗೆ ಗೊತ್ತಿತ್ತು ಸರಿ ಇಲ್ಲ ಅಂತ, ಬಟ್ ಅದ್ರ ಬಗ್ಗೆ ನಾನು ಏನೂ ಮಾಡ್ತಿರ್ಲಿಲ್ಲ, ಐ ವಾಸ್ ಜಸ್ಟ್ ದೇರ್. ಬಟ್ ಇವಾಗ ನೆಕ್ಸ್ಟ್ ವೀಕ್ ಬಂದು ನೀವು ಗೊತ್ತಿರೋರನ್ನ ಕೇಳ್ಬೋದು, ಇಲ್ಲ ವಾಸ್ತು ಕನ್ಸಲ್ಟೇಷನ್ ಮಾಡ್ಬೋದು, ಐ ಡೋಂಟ್ ನೋ. ಸೊ ಈ ರೀತಿ ಲೈಕ್ ಯು ಆರ್ ಟ್ರೈಂಗ್ ಟು ಮೂವ್ ಎನರ್ಜೀಸ್. ಓಕೆ, ಯಾವಾಗಲೂ ಹೀಗೆ ಇದೆ, ಯಾವಾಗಲೂ ಸ್ಟಾಗ್ನೆಂಟ್ ಆಗಿದೆ, ಹೆಂಗೆ ನಾನು ಚೇಂಜ್ ಮಾಡೋದು, ವಾಟ್ ಕ್ಯಾನ್ ಐ ಡೂ, ಹೆಂಗೆ ಇಂಪ್ರೂವ್ ಮಾಡೋದು, ಹೆಂಗೆ ಚೇಂಜ್ ಮಾಡೋದು. ಡೆಫಿನೆಟ್ಲಿ ನೀವು ಬಿಸ್ನೆಸ್ಸಲ್ಲೆಲ್ಲ ಇದ್ದರೆ ಯು ಆರ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಪ್ರಾಡಕ್ಟ್ ಲೈನ್ ಏನಿರ್ಬೋದು, ಅಥವಾ ಹೆಂಗೆ ನನ್ನ ಕರೆಂಟ್ ಪ್ರಾಡಕ್ಟ್ಸ್ನ ಹೆಂಗೆ ಇಂಪ್ರೂವ್ ಮಾಡೋದು, ಅಥವಾ ಹೊಸದಾಗಿ ಯಾವುದಾದ್ರೂ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಏನಾದರೂ ಯೂಸ್ ಮಾಡಬೇಕಾ, ಅಥವಾ ಹೊಸ ಕನ್ಸ್ಯೂಮರ್ನ ಹುಡುಕ್ಬೇಕಾ, ಕಸ್ಟಮರ್ ಬೇಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾ. ಸೊ ದೇರ್ ಇಸ್ ಲಾಟ್ ಆಫ್ ಥಿಂಕಿಂಗ್. ಪ್ರಾಕ್ಟಿಕಲ್ ವೀಕ್ ಇದು ಗ್ರೂಪ್ ನಂಬರ್ 1. ದಿಸ್ ಇಸ್ ಗೋನ್ ಟು ಬಿ ಅ ವೆರಿ ಪ್ರಾಕ್ಟಿಕಲ್ ವೀಕ್. ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ತಾ ಇದ್ದೀರಾ, ಪ್ರಾಕ್ಟಿಕಲಾಗಿ ಸ್ಟೆಪ್ಸ್ ತೊಗೊಳ್ತಾ ಇದ್ದೀರಾ, ಪ್ರಾಕ್ಟಿಕಲಾಗಿ ಏನು ಮಾಡಬೇಕು ಇಂಪ್ರೂವ್ಮೆಂಟ್ಗೆ ಆ ಡೈರೆಕ್ಷನಲ್ಲಿ ಯೋಚಿಸ್ತಾ ಇದ್ದೀರಾ. ದಿಸ್ ಇಸ್ ಪ್ರಾಕ್ಟಿಕಲ್ ಆ್ಯಂಡ್ ಪ್ರೊಡಕ್ಟಿವ್ ವೀಕ್ ನಿಮಗೆ, ದ ಕಮಿಂಗ್ ವೀಕ್ ವಿಚ್ ಇಸ್ ಫಂಟಾಸ್ಟಿಕ್. ಆ ಸ್ಟ್ಯಾಗ್ನೆಂಟ್ ಎನರ್ಜಿನ ಮೂವ್ ಮಾಡೋದಕ್ಕೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಫಂಟಾಸ್ಟಿಕ್ ವೀಕ್. Yeah, we have three wonderful cards here. ಈ ಕಾರ್ಡ್ಸ್ ಜೊತೆಗೆ ನನಗೆ ಬರ್ತಾ ಇರೋದು ಲೈಕ್ ಇಷ್ಟು ದಿನ ಯು ಫೆಲ್ಟ್ ಅ ಲಾಟ್ ಆಫ್ ಸ್ಟ್ಯಾಗ್ನೆನ್ಸಿ ಅಂತ ಅನಿಸುತ್ತೆ ಲೈಫಲ್ಲಿ. ಸ್ಟ್ಯಾಗ್ನೆನ್ಸಿ ಮೇ ಬಿ ಫಾರ್ ಕ್ವೈಟ್ ಸಮ್ ಟೈಮ್. ನೀವು ಸ್ವಲ್ಪ ಎಮೋಷ್ನಲಿ ಡ್ರೈನ್ ಆಗಿರ್ಬೋದು, ಮೆಂಟಲಿ ಸ್ವಲ್ಪ ಡ್ರೈನ್ ಆಗಿರ್ಬೋದು ರೀಸೆಂಟಾಗಿ, ಮೇ ಬಿ ಒಂದು 15 ಡೇಸಿಂದ, ಮೇ ಬಿ ಅ ಮಂತ್ ಆರ್ 2 months, ಕೆಲವ್ರಿಗೆ couple of months. ಸೊ ಆ ಎನರ್ಜಿ ಬಂದು ಇಟ್ ಈಸ್ ಶೇಕಿಂಗ್ ಅಪ್. ಓಕೆ, ಸೊ ಆ ಎನರ್ಜೀಸ್ ಬಂದು ಶಿಫ್ಟ್ ಆಗ್ತಾ ಇದೆ ನಿಮಗೆ. ಈ ಕಮ್ಮಿಂಗ್ ವೀಕ್ ಯು ಆರ್ ಫೈನಲಿ ಗೆಟಿಂಗ್ ದಟ್ ಇನ್ಸ್ಪಿರೇಷನ್ ಟು ಆ್ಯಕ್ಟ್ ಆನ್ ಯೋರ್ ಐಡಿಯಾಸ್. ಓಕೆ, ಬರೀ ಥಿಯೋರಿಟಿಕಲಿ ಅಂದ್ಕೊಳ್ತಾ ಇರೋವಂಥ ಐಡಿಯಾಸ್ ಮೇಲೆ ಯು ಆರ್ ಆ್ಯಕ್ಟಿಂಗ್ ಆನ್ ಇಟ್ ನೆಕ್ಸ್ಟ್ ವೀಕ್, ಬಿಕಾಸ್ ವಿ ಹ್ಯಾವ್ ಟೈಮ್ ಟು ಗೋ. ಐ ಆಮ್ ಆಲ್ಸೋ ಫೀಲಿಂಗ್ ಲೈಕ್ ಕೆಲವರು
ಈ ಡಿಪ್ರೆಸ್ಡ್ ಎನರ್ಜಿನಲ್ಲಿ ಇದ್ರಿ ಅಂತ ಅನ್ಸುತ್ತೆ ಸ್ವಲ್ಪ ಕಾಲದಿಂದ. ಲೈಕ್ ಇನ್ಸ್ಪಿರೇಷನ್ ಕಡಿಮೆ, ಎನರ್ಜಿ ಲೆವೆಲ್ ಕಡಿಮೆ, ಯು ಆರ್ ಫೀಲಿಂಗ್ ಅ ಲಿಟಲ್ ಟಯರ್ಡ್, ಲೈಕ್ ಓವರ್ವೆಲ್ಮ್ಡ್, ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಏನಾದರೂ ಮಾಡೋಕ್ಕೆ ಹೋದರೆ ಅರ್ಧದಲ್ಲೇ ಬಿಟ್ಬಿಡೋದು, ಅಥವಾ ಮಾಡಬೇಕಾದ್ರೆ ಮಧ್ಯದಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿಬಿಡೋದು ಕಂಪ್ಲೀಟಾಗಿ ಆ ಪ್ರಾಜೆಕ್ಟ್ನ. ಅಥವಾ ನಿಮಗೆ ಗೊತ್ತು ಕೆಲವೊಂದು ಚೇಂಜಸ್ ಮಾಡಬೇಕು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಅಂಥೇಳಿ, ಬಟ್ ಮಾಡುವಂಥ ಒಂದು ಇನ್ಸ್ಪಿರೇಷನು ಇರಲಿಲ್ಲ, ಎನರ್ಜಿನೂ ಇರಲಿಲ್ಲ. ಸೊ ಆ ರೀತಿ ನೀವು ಎನರ್ಜಿನಲ್ಲಿ ಸ್ವಲ್ಪ ಲೋ ಎನರ್ಜಿನಲ್ಲಿದ್ದರೆ, ಯು ಆರ್ ಫೈನಲಿ ಗೆಟಿಂಗ್ ದ ಬೂಸ್ಟ್ ಆಫ್ ಎನರ್ಜಿ, ಟೈಮ್ ಟು ಗೋ. ಫೈನಲಿ ಯು ಆರ್ ರನ್ನಿಂಗ್ ಟುವರ್ಡ್ಸ್ ವಾಟ್ ಯು ಹ್ಯಾವ್ ಟು ಡೂ. ಈ ಕಾರ್ಡಲ್ಲೂ ಅಷ್ಟೇ ಯು ಆರ್ ಜಂಪಿಂಗ್ ಇನ್ ಟು ಆ್ಯಕ್ಷನ್. ಈ ಕಾರ್ಡಲ್ಲೂ ಅಷ್ಟೇ ಲೈಕ್ ಈ ಫೀಮೇಲ್ ಕ್ಯಾರೆಕ್ಟರ್ ಬಂದು ಹಿಂಗೆ ಈ ರನ್ ಮಾಡಿಕೊಂಡು ಶಿ ಈಸ್ ರನ್ನಿಂಗ್ ಟುವರ್ಡ್ಸ್ ಸಮಥಿಂಗ್, ಯಾವುದೋ ಕಡೆಗೆ ಓಡ್ತಾ ಇರೋದು. ಸೊ ಇಲ್ಲಿ ಓಡೋದಕ್ಕೆ ಮುಂಚೆ ವಾಟ್ ವಾಸ್ ಶಿ ಡೂಯಿಂಗ್, ಏನು ಮಾಡ್ತಿದ್ರು, ಲೈಕ್ ಏನ್ರ ಬಗ್ಗೆನೋ ಹೋಗಬೇಕಾ, ಆ್ಯಕ್ಷನ್ಸ್ ತೊಗೊಳ್ಬೇಕಾ ಅಂತ ಇಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಿದ್ರು ಥರ ಫೀಲಿಂಗ್ ಇದೆ ನನಗೆ. ಸೊ ಇವಾಗ ಫೈನಲಿ ಡಿಸೈಡ್ ಮಾಡಿರೋದು, ಓಕೆ ಬರೀ ಅಂದ್ಕೊಂಡ್ರೆ ಆಗಲ್ಲ, ಥಿಯರಿಟಿಕಲಲ್ಲೇ ಇದ್ದರೆ ನಾನು ಪ್ರಾಕ್ಟಿಕಲ್ಲಾಗಿ ಯಾವಾಗ ನಾನು ಮಾಡೋದು. ಸೊ ಆ ಒಂದು ಇನ್ಸ್ಪಿರೇಷನ್ ಯು ಆರ್ ಫೈನಲಿ ರನ್ನಿಂಗ್ ಆ ಡೈರೆಕ್ಷನಲ್ಲಿ. ಓಕೆ, ಸೊ ದಟ್ ಈಸ್ ವಂಡರ್ಫುಲ್. Group number 1, like you're taking actions, very practical and action oriented week. Okay, not for you. And the next card we have is Yang energy. Yang energy is about masculine energy, productive energy, practical energy, action oriented energy. So in energy didre definitely it is about internal, but ee week ನಿಮ್ಮ ಫೋಕಸ್ ಬಂದು, ನಿಮ್ಮ ಅಟೆನ್ಷನ್ ಬಂದು ನಿಮ್ಮ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಇದೆ. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ಹೇಗೆ ಇಂಪ್ರೂವ್ ಮಾಡೋದು, ಯಾವುದು ನಿಮಗಲ್ಲ ಯಾವುದು ನಿಮಗೆ ಅನ್ನೋಂಥ ಡಿಫ್ರೆನ್ಸಿಯೇಷನನ್ನು ಅರ್ಥ ಮಾಡ್ಕೊಳ್ತಾ ಇರೋದು. ಲೈಕ್ ನೀವು ಡೆಫಿನೆಟ್ಲಿ ಯು ಆರ್ ಟೆಲ್ಲಿಂಗ್ ನೋ ಟು ಮೆನಿ ಥಿಂಗ್ಸ್ ಆ್ಯಂಡ್ ಯೆಸ್ ಟು ಮೆನಿ ಥಿಂಗ್ಸ್. ಅದನ್ನೇ ಹೇಳಿದ್ದು, ಲೈಕ್ ಯು ಆರ್ ಡಿಸೈಡಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ, ಡಿಸೈಡ್ ಮಾಡ್ತಾ ಇದ್ದೀರಾ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆರ್ಗನೈಸ್ ಮಾಡ್ತಾ ಇದ್ದೀರಾ, ಕನ್ಸಲ್ಟ್ ಮಾಡ್ತಾ ಇದ್ದೀರಾ, ಮತ್ತು ಏನು ಮಾಡಬೇಕು ಅಂತ ಹೇಳಿ ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್. ಓಕೆ, ತುಂಬ ಗ್ರ್ಯಾಂಡ್ ಲೆವೆಲಲ್ಲಿ ಆ್ಯಕ್ಷನ್ಸ್ ತೊಗೊಳ್ಳಿಲ್ಲ ಅಂದರೂ ಯು ಆರ್ ಟೇಕಿಂಗ್ ಸಮ್ ಕೈಂಡ್ ಆಫ್ ಆ್ಯಕ್ಷನ್ಸ್ ನೆಕ್ಸ್ಟ್ ವೀಕ್ಗೆ. ದಿಸ್ ಈಸ್ ಡೆಫಿನೆಟ್ಲಿ ಅ ಪ್ರಾಕ್ಟಿಕಲ್ ವೀಕ್, action oriented week. If not full-fledged action alla andrunu, you are making some moves. You are definitely starting. ನಿಮ್ಮ ಆ್ಯಕ್ಷನ್ಸ್ ತಗೊಳ್ಳೋ ಅಂಥ ಒಂದು ಮೇ ಬಿ ಗ್ರ್ಯಾಂಡ್ ಆ್ಯಕ್ಷನ್ಸ್ ತೊಗೊಳ್ಳೋ ಮುಂಚೆ ಸ್ಟಾರ್ಟಿಂಗ್ ಸ್ಮಾಲ್ ಬೇಬಿ ಸ್ಟೆಪ್ಸ್ ತೊಗೊಳ್ತೀವಲ್ಲ, ಆ ರೀತಿ ಯು ಆರ್ ಟೇಕಿಂಗ್ ಸಮ್ ಆ್ಯಕ್ಷನ್ಸ್. ಓಕೆ, ನೆಕ್ಸ್ಟ್ ವೀಕು ನಿಮ್ಮ ಲಾಂಗ್ ಟರ್ಮ್ ಬೆನಿಫಿಟ್ಗೋಸ್ಕರ. ಓಕೆ, ಕೆಲವ್ರಿಗೆ ಒಂದು ಮೆಸೇಜ್ ಬರ್ತಾ ಇರೋದು ಗ್ರೂಪ್ ನಂಬರ್ 1. ಲೈಕ್ ಈ ಕಾರ್ಡಲ್ಲಿ ನಿಮಗೆ ಯಾವುದಾದ್ರೂ ರಿಜೆಕ್ಷನ್ ಆಗಿದ್ದರೆ ರೀಸೆಂಟಾಗಿ, ಅಥವಾ ಯಾವುದಾದ್ರೂ ನೀವು ಅಂದ್ಕೊಂಡಂಗೆ ಆಗಿಲ್ಲ ಅಂತ ಅಂದರೆ, ಅಥವಾ ನೀವು ಅಂದ್ಕೊಂಡಿರೋ ಥರ ರಿಸಲ್ಟ್ ಬಂದಿಲ್ಲ, ಅಥವಾ ನೀವು ಅಂದ್ಕೊಂಡಿರೋ ಥರ ಅಪ್ರಿಸಿಯೇಷನ್ನು, ರೆಕಗ್ನಿಷನು, ಅಥವಾ ಆ ಪ್ಲ್ಯಾಟ್ಫಾರ್ಮ್ ನಿಮಗೆ ಸಿಕ್ಕಿಲ್ಲ ಅಂತ ನಿಮ್ಗೇನಾದರೂ ಬೇಜಾರಲ್ಲಿದ್ದರೆ, ನೀವು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ಸ್ ಆ್ಯಕ್ಚುಲಿ ಬಿಕಾಸ್ ದಟ್ ವಾಸ್ ನಾಟ್ ಫಾರ್ ಯು. ಅದು ನಿಮಗಾಗಿರಲಿಲ್ಲ, ಅದು ನಿಮಗೋಸ್ಕರ ಅಲ್ಲ. ದೆರ್ ಈಸ್ ಸಮಥಿಂಗ್ ಬೆಟರ್, ಅದಕ್ಕಿಂತ ಬೆಟರ್ ಆಪರ್ಚುನಿಟಿ, ಬೆಟರ್ ಆಪ್ಷನ್ಸ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದೆ. ಸೊ ಡೋಂಟ್ ವರಿ ಏನಾಯಿತು, ಅಥವಾ ಯಾವ್ದು ಸಿಗಲಿಲ್ಲ, ಯಾವ್ದು ರಿಜೆಕ್ಟ್ ಆಯಿತು, ಯಾವುದು ನೀವು ಅಂದ್ಕೊಂಡಂಗೆ ಆಗಲಿಲ್ಲ, ಇಟ್ ಈಸ್ ಆಲ್ ಆ್ಯಕ್ಚುಲಿ ನಾಟ್ ಫಾರ್ ಯು. ಸೊ ಈ ಕಾರ್ಡಲ್ಲಿ ನಾಟ್ ಫಾರ್ ಯು ಬಂದು ಅದು ನಿಮಗಾಗಿರಲಿಲ್ಲ, ನಿಮಗೆ ಯು ಡಿಸರ್ವ್ ಇನ್ನೂ ಬೆಟರ್ ಆಪ್ಷನ್ಸ್, ಇನ್ನೂ ಬೆಟರ್ ಆಪರ್ಚುನಿಟೀಸ್. ನಿಮ್ಗೇನಾದರೂ ನೀವು ಅಂದ್ಕೊಂಡಿದ್ದಾಗೋಗಿದ್ರೆ ಆ್ಯಕ್ಚುಲಿ ನೀವು ನಿಮ್ಮನ್ನು ನೀವು ಅಂಡರ್ ಪ್ಲೇ ಮಾಡಿರ್ತಿದ್ರಿ, ಅಂದರೆ ನಿಮ್ಮ ವ್ಯಾಲ್ಯೂನ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿರ್ತಾ ಇದ್ರಿ. ಇದು ಸಿಕ್ಕಿದಿದ್ರೆ ನಿಮ್ಮ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ, ನಿಮ್ಮ ಕೆಪಾಸಿಟಿ ಇನ್ನೂ ಜಾಸ್ತಿ ಇದೆ, ಇನ್ನೂ ಒಳ್ಳೆ ವಿಚಾರಗಳು ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಿದೆ. ಸೊ ಹಾಗಾಗಿ ಇದು ನೀವೇನು ಅಂದ್ಕೊಂಡಿದ್ರಿ ಆಗಲಿಲ್ಲ ಅಂದರೆ ಆ್ಯಕ್ಚುಲಿ ಇಟ್ಸ್ ಓಕೆ, ಬಿಕಾಸ್ ದೆರ್ ಆರ್ ಬೆಟರ್ ಥಿಂಗ್ಸ್ ಕಮ್ಮಿಂಗ್. ಅದಕ್ಕಿಂತ ಬೆಟರ್ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ. ಇದು ಎಲ್ಲರಿಗೂ ರೆಸನೇಟ್ ಆಗದೆ ಇರ್ಬೋದು ಈ ಪಾರ್ಟು, ಬಟ್ ಯಾರಿಗೆ ಆಗ್ತಾ ಇದೆ ಇಟ್ ಈಸ್ ಡೆಫಿನೆಟ್ಲಿ ಅ ಮೆಸೇಜ್ for you.
Okay, so the next card we have Five of Swords, the Moon. ಯು ಆರ್ ಡೆಫಿನೆಟ್ಲಿ ಈ ಬೇಜಾರ್ ಎನರ್ಜಿನಲ್ಲಿ ಅಥವಾ ಸ್ವಲ್ಪ ಡಿಪ್ರೆಷನ್ ಎನರ್ಜಿನಲ್ಲಿ ಅಥವಾ ಯಾವುದು ನೀವು ಅಂದ್ಕೊಂಡಿಂಗೆ ಆಗ್ತಿಲ್ಲ ಅನ್ನುವಂಥ ಎನರ್ಜಿನಲ್ಲಿ ಇರ್ಬೋದು ನೀವು ಸ್ವಲ್ಪ ದಿನದಿಂದ, ಅಥವಾ ಜನರಿಂದ ಸ್ವಲ್ಪ ಹರ್ಟ್ ಆಗಿರ್ಬೋದು, ಡಿಸಪಾಯಿಂಟ್ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು. ಸೊ ದೆರ್ ಇಸ್ ಸಮಥಿಂಗ್ ಹಿಯರ್ ವಿಚ್ ವಾಸಂಟ್ ರೈಟ್, ಲೈಕ್ ನೀವು ಅಂದ್ಕೊಂಡಿದ್ದ ಥರ ಇಲ್ಲದೆ ಇರ್ಬೋದು ಈ ಒಂದು ಎನರ್ಜಿನಲ್ಲಿ. ಬಟ್ ಯು ಹ್ಯಾವ್ ಮಚ್ ಬೆಟರ್ ಆಪ್ಷನ್ಸ್. ಇದನ್ನು ಹೇಳಿದ್ದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಕಾರ್ಡ್ ಬಂದು ಇಲ್ಲಿ ಏನು ಸಿಗಲಿಲ್ಲ ಆದರೂ 10 ಪಟ್ಟು ಆಪ್ಷನ್ಸು ನಿಮ್ಮ ಡೈರೆಕ್ಷನಲ್ಲಿ ಬರ್ತಾ ಇರೋದು. ಯು ಹ್ಯಾವ್ ಬೆಟರ್ ಆಪರ್ಚುನಿಟೀಸ್. ಇದು ನಿಮಗೆ ಬಿಟ್ಟು ಬೇರೆಯವ್ರ ಕೈ ತಲುಪಿದ್ರೆ ಈ ಆಪರ್ಚುನಿಟಿ ನನಗೆ ಸಿಗಬೇಕಾಗಿತ್ತು, ಆದರೆ ಬೇರೆ ಯಾರಿಗೋ ಸಿಕ್ತು, ನನಗೆ ಯಾಕೆ ಸಿಗಲಿಲ್ಲ, ನನಗೆ ಆ ಕೆಪಾಸಿಟಿ ಇಲ್ವಾ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತೆಲ್ಲ ನೀವು ಪ್ರಶ್ನಿಸಿದರೆ, ಬಿಕಾಸ್ ಯು ಹ್ಯಾವ್ ಬೆಟರ್ ಆಪರ್ಚುನಿಟೀಸ್ ಗ್ರೂಪ್ ನಂಬರ್ 1. ಸೊ ಏನು ಕಳ್ಕೊಂಡ್ರಿ ಅಥವಾ ಯಾವ ಆಪರ್ಚುನಿಟಿ ಕೈ ಬಿಟ್ಟು ಹೋಯ್ತು, ಇಟ್ಸ್ ಓಕೆ. ಯಾಕೆಂದರೆ ಬೆಟರ್ ಆಪರ್ಚುನಿಟೀಸ್ ನಿಮ್ಮ ಡೈರೆಕ್ಷನಲ್ಲಿ ಬರೋದಿದೆ ಆ್ಯಂಡ್ ಇಟ್ ಈಸ್ ಹ್ಯಾಪ್ನಿಂಗ್ ವೆರಿ ವೆರಿ ಫಾಸ್ಟ್. ಓಕೆ, ಸೊ ಈ ಒಂದು ಬೇಜಾರ್ ಎನರ್ಜಿನಲ್ಲಿದ್ದರೆ ಇಟ್ ಈಸ್ ಡೆಫಿನೆಟ್ಲಿ ಶಿಫ್ಟಿಂಗ್. ಈವನ್ ಅದರ್ವೈಸ್ ಮನೆಯಲ್ಲಿ ಇನ್ ಜನರಲ್ ಆಗಿ ಏನಾದರೂ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಆಗಿದ್ರೆ, ಬಿಕಾಸ್ ವಿ ಹ್ಯಾವ್ ಮೂನ್ ವಿಚ್ ಇಸ್ ಶ್ಯಾಡೋ ಆ್ಯಂಡ್ ಈ ಕಾರ್ಡು ಬಂದು ಈಗೋ ಕಾರ್ಡ್. ಲೈಕ್ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಆಗಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗಿ, ಸ್ವಲ್ಪ ಮನಸ್ತಾಪಗಳಾಗೋ ಚಾನ್ಸಸ್ ಇದ್ದಂಥ ಒಂದು ಸ್ಟೇಜ್ ಇದು. ಬಟ್ ನೆಕ್ಸ್ಟ್ ವೀಕ್ ಬಂದು ಯು ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್. ಓಕೆ, ಏನಾದರೂ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿದ್ರೆ ನೆಕ್ಸ್ಟ್ ವೀಕ್ ಬಂದು ಸಮಾಧಾನವಾಗಿ ಸಾಲ್ವ್ ಮಾಡ್ಕೊಳ್ಳೋವಂಥದ್ದು. ಕೆಲವ್ರಿಗೆ ಬೇರೆಯವರಿಂದ ಸಜೆಷನ್ ಅಂತ ಹೇಳಿದ್ನಲ್ಲ, ರಿಲೇಷನ್ಶಿಪ್ಪಲ್ಲಿ ಯು ಮೇ ಗೋ ಆನ್ ಅ ಥೆರಪಿ ಆರ್ ಕನ್ಸಲ್ಟೇಷನ್, ಅಥವಾ ನೀವೇ ಮನ್ಸು ಬಿಚ್ಚಿ ಮಾತಾಡಿ ಯು ಸಾಲ್ವ್ ದ ಪ್ರಾಬ್ಲಮ್. ಬಟ್ ವಾಟ್ ಎವರ್ ಹ್ಯಾಪೆಂಡ್, ಯು ಆರ್ ರೆಸಾಲ್ವಿಂಗ್ ಇಟ್, ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀರಾ ನೆಕ್ಸ್ಟ್ ವೀಕು. ಓಕೆ, ಈ ಒಂದು ಏರಿಯಾ ಎಲ್ಲರಿಗೂ ಅನ್ವಯಿಸದೇ ಇರ್ಬೋದು. ಸೊ ಇಟ್ಸ್ ಓಕೆ, ನಿಮಗೆ ಅನ್ವಯಿಸ್ತಾ ಇಲ್ಲ ಅಂದರೆ ಇಗ್ನೋರ್ ದ ಮೆಸೇಜ್. ಬಟ್ ಓವರಾಲ್ ಆಗಿ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್, ಲೈಕ್ ಯು ಆರ್ ಎಕ್ಸ್ಪ್ಲೋರಿಂಗ್ ಲಾಟ್ ಆಫ್ ಆಪ್ಷನ್ಸ್. ನಾವು ಸ್ಟಾರ್ಟಿಂಗಿಂದ ಹೇಳ್ತಿರೋ ಥರ ಈ ಒಂದು ಆರ್ಗ್ಯುಮೆಂಟ್ ಪಾರ್ಟ್ ಬಿಟ್ಟು ನಿಮಗೆ ರೆಸನೇಟ್ ಆಗಲಿಲ್ಲ ಅಂದರೆ, ಬಟ್ ಅದರ್ವೈಸ್ ಈ ವೀಕ್ ಬಂದು ಯು ಆರ್ ಎಕ್ಸ್ಪ್ಲೋರಿಂಗ್ ವೆರೈಟಿ ಆಫ್ ಆಪರ್ಚುನಿಟೀಸ್, ಹ್ಯಾಬಿಟ್ಸ್, ಅಥವಾ ಏನು ಮಾಡೋದು ಅಂತ ಹೇಳಿ, ಆ್ಯಂಡ್ ಆ ಡೈರೆಕ್ಷನಲ್ಲಿ ನೀವು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ವೆರಿ ಎನರ್ಜೆಟಿಕ್ ವೀಕ್ ವಿತ್ 8 ಆಫ್ ವಾಂಡ್ಸ್. ಇಲ್ಲಿ ಯು ಫೀಲ್ ರಿಯಲಿ ಎನರ್ಜೈಸ್ಡ್ ಆ್ಯಕ್ಷನ್ಸ್ ತೊಗೊಳಕ್ಕೆ, ಇನ್ಸ್ಪಿರೇಷನು, ಯು ವಾಂಟ್ ಟು ಡೂ ಥಿಂಗ್ಸ್. ನಾನು ಇದನ್ನು ಮಾಡಬೇಕು, ಇದನ್ನು ಮುಗಿಸ್ಬೇಕು, ಈ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೋಬೇಕು. ಸೊ ಯು ಆರ್ ಫೀಲಿಂಗ್ ರಿಯಲಿ ಎನರ್ಜೈಸ್ಡ್ ಓವರಾಲ್ ಆಗಿ ಟು ಟೇಕ್ ಆ್ಯಕ್ಷನ್ಸ್. ಕೆಲಸಗಳನ್ನ ಫಿನಿಷ್ ಮಾಡೋದಕ್ಕೆ, ಪೆಂಡಿಂಗ್ ಕೆಲಸಗಳನ್ನ ಫಿನಿಷ್ ಮಾಡೋದಕ್ಕೆ, ಮತ್ತು ಹೊಸ ಪ್ರಾಜೆಕ್ಟ್ಸ್ನ ತೊಗೊಳೋದಕ್ಕೆ, ಹೊಸ ಐಡಿಯಾಸ್ ಬಗ್ಗೆ ಆಲೋಚನೆ ಮಾಡೋದಕ್ಕೆ, ಮತ್ತು ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ. ಸೊ ಇದೆಲ್ಲದಕ್ಕೂ ನೆಕ್ಸ್ಟ್ ವೀಕ್ ಬಂದು ಇಟ್ ಈಸ್ ವೆರಿ ವೆರಿ ಗುಡ್. ಓಕೆ, ಸೊ ದ್ಯಾಟ್ ಈಸ್ ಯುವರ್ ಓವರಾಲ್ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ಓಕೆ, ದ್ಯಾಟ್ ಈಸ್ ಅಮೇಝಿಂಗ್ ಎನರ್ಜಿ. ನಿಮಗೆ ಈ ಎನರ್ಜೀಸ್ನೆಲ್ಲ ಉಪಯೋಗಿಸ್ಕೊಳ್ಳಿ, ಎಲ್ಲ ಪೆಂಡಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಕು. ಆ್ಯಂಡ್ ಪ್ಲ್ಯಾನ್, ಆರ್ಗನೈಸ್, ಏನನ್ನು ಬದಲಾಯಿಸ್ಬೇಕಂತ ಅಂದ್ಕೊಳ್ತಾ ಇದ್ದೀರಾ ಬದಲಾಯಿಸಿ, ಇನ್ ಟರ್ಮ್ಸ್ ಆಫ್ ನಿಮ್ಮ ಮನೆ ವಿಚಾರದಲ್ಲಿ. ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ವೀಕ್ ಅಹೆಡ್. ಆಲ್ರೈಟ್, ಸೊ ನೆಕ್ಸ್ಟ್ ರೀಡಿಂಗಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಹ್ಯಾವ್ ಅ ವಂಡರ್ಫುಲ್ ವೀಕ್ ಅಹೆಡ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಮ ಫಸ್ಟ್ ಮೆಸೇಜ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಕೇಳಿಸಿದ್ದು ಇಂಟ್ಯೂಷನ್ ಅಂಥೇಳಿ. ನಿಮ್ಮ ಒಳ ಮನಸ್ಸು, ನಿಮ್ಮ ಒಳಗಡೆಯಿಂದ ಬರುವಂಥ ವಾಯ್ಸು, ನಿಮ್ಮ ಬಾಡಿ ನಿಮಗೆ ಕೊಡ್ತಾ ಇರೋವಂಥ ಮೆಸೇಜಸ್ಸು, ನಿಮ್ಮ ಒಳಗಡೆಯಿಂದ ಸೋಲ್ ವಾಯ್ಸ್, ಲೈಕ್ ಏನು ಹೇಳೋ ಪ್ರಯತ್ನ ಪಡ್ತಿದೆ, ಅಥವಾ ನಿಮ್ಮ ಬಾಡಿ ಏನು ಹೇಳೋ ಪ್ರಯತ್ನ ಪಡ್ತಿದೆ. ಸ್ಟ್ರೆಚಸ್ ಮಾಡಬೇಕಾ, ಎಕ್ಸಸೈಸ್ ಮಾಡಬೇಕಾ, ಜಾಸ್ತಿ ಸನ್ಲೈಟ್ ಬೇಕಾ, ಜಾಸ್ತಿ ನೀರು ಕುಡಿಬೇಕಾ, ಅಥವಾ ವಾಕಿಂಗ್ ಹೋಗಬೇಕಾ, ರೆಸ್ಟ್ ಮಾಡಬೇಕಾ. ಸೊ ನಿಮ್ಮ ಬಾಡಿ ಜೊತೆ ಟ್ಯೂನ್ ಆಗೋದು ನೆಕ್ಸ್ಟ್ ವೀಕು ಇಟ್ ಈಸ್ ಗೋಯಿಂಗ್ ಟು ಬಿ ಇಂಪಾರ್ಟೆಂಟ್. ಯಾಕೆಂದರೆ ಐ ಡೋಂಟ್ ನೋ, ಲೈಕ್ ಏನಾದರೂ ಫಂಕ್ಷನ್ ಇದ್ದರೆ, ಏನಾದರೂ ಗೆಟ್ ಟುಗೆದರ್ ಇದ್ದರೆ, ಯು ಮೇ ಈಟ್ ಮೋರ್, ಜಾಸ್ತಿ ತಿಂದು ಲೈಕ್ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಆರ್ ದೆರ್ ಇಸ್ ಸಮಥಿಂಗ್. ಲೈಕ್ ನಿಮ್ಮ ಬಾಡಿ ಜೊತೆ ಟ್ಯೂನ್ ಆಗಿದ್ದಾಗ ನೀವು ಓವರ್ ಆಗು ತಿನ್ನಲ್ಲ, ಅಥವಾ ಎಷ್ಟು ತಿನ್ನಬೇಕೋ ಅದಕ್ಕಿಂತ ಕಡಿಮೆನೂ ತಿನ್ನಲ್ಲ. ಯು ವಿಲ್ ನಾಟ್ ಓವರ್ ಈಟ್ ಆರ್ ಅಂಡರ್ ಈಟ್, ಯು ವಿಲ್ ಬಿ ಇನ್ ಬ್ಯಾಲೆನ್ಸ್. ಸೊ ನೆಕ್ಸ್ಟ್ ವೀಕ್ಗೆ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ.
ಎಕ್ಸಸೈಸ್ಗೂ ರೆಸ್ಟ್ಗೂ ಮಧ್ಯ ಬ್ಯಾಲೆನ್ಸು, ಆ್ಯಕ್ಷನ್ಗೂ ಬ್ರೇಕ್ ತೊಗೊಳೋದಕ್ಕೂ ಬ್ಯಾಲೆನ್ಸು. ಸೊ ದೆರ್ ಹ್ಯಾಸ್ ಟು ಬಿ ಅ ಪ್ರಾಪರ್ ಬ್ಯಾಲೆನ್ಸ್ ನಿಮಗೆ ನೆಕ್ಸ್ಟ್ ವೀಕು. ದೆರ್ ಆರ್ ಲಿಟಲ್ ಬಿಟ್ ಆಫ್ ಚಾನ್ಸಸ್ ನೀವು ಆಫ್ ಬ್ಯಾಲೆನ್ಸ್ ಆಗೋದು ನೆಕ್ಸ್ಟ್ ವೀಕ್ಗೆ. ಸೊ ಟ್ರೈ ಟು ಕನೆಕ್ಟ್ ವಿತ್ ನೇಚರ್ ಜೊತೆ. ನೀವು ನೇಚರ್ಗೆ ಹತ್ತಿರ ಇದ್ದರೆ ಅಥವಾ ಹತ್ತಿರದಲ್ಲಿ ಪಾರ್ಕ್ ಎಲ್ಲ ಇದ್ದರೆ ಇಟ್ ವಿಲ್ ಬಿ ರಿಯಲಿ ಬೆನಿಫಿಷಿಯಲ್. ನಿಮಗೆ ಒಂದು ವಾಕಿಗೆ ಹೋಗಿ ಬರೋದು ಸ್ವಲ್ಪ ಸ್ಟ್ರೆಸ್ ಆಗ್ತಿದೆ ಅಂತ ಅಂದಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೆಕ್ಸ್ಟ್ ವೀಕ್ಗೆ ಸ್ವಲ್ಪ ಜಾಸ್ತಿ ನೀವು ರೆಗ್ಯುಲರಾಗಿ ಮಾಡೋ ಕೆಲಸಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡುವಂಥ ಟ್ರೈ ಮಾಡ್ಬೋದು, ಅಥವಾ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಆಮೇಲೆ ಇಟ್ ಇಸ್ ಟೂ ಮಚ್ ಅಂತ ಅನ್ನಿಸ್ಬೋದು ನಿಮಗೆ. ಸೊ ಬಿ ವೆರಿ ಕೇರ್ಫುಲ್. ಎಷ್ಟು ಕೆಲಸನ ನಿಮಗೆ ನೀವು ಅಸೈನ್ ಮಾಡ್ಕೊಳ್ತಾ ಇದ್ದೀರಾ, ಮತ್ತು ಪ್ರಾಕ್ಟಿಕಲ್ಲಾಗಿ ಡಿಸೈಡ್ ಮಾಡಿ ಇಷ್ಟು ಕೆಲಸ ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂಥೇಳಿ. ಆಗಲಿಲ್ಲ ಅಂದರೆ ಬೇರೆಯವ್ರಿಗೆ ಅಲೋಕೇಟ್ ಮಾಡಿ, ಅಸೈನ್ ಮಾಡಿ, ಅಥವಾ ಬೇರೆಯವ್ರ ಹೆಲ್ಪ್ ತೊಗೊಳ್ಳಿ. ಎಲ್ಲನೂ ನಾನೇ ಮಾಡ್ತೀನಿ, ಇದಾಗತ್ತೆ ನನ್ನ ಕೈಲಿ ಅಂಥೇಳಿ ಆ ಖುಷಿನಲ್ಲಿ ಅಥವಾ ಎಕ್ಸೈಟ್ಮೆಂಟಲ್ಲಿ ತೊಗೊಂಡ್ಬಿಟ್ಟು ಲೇಟರ್ ಆನ್ ಯು ಮೇ ರಿಗ್ರೆಟ್. ಓಕೆ, ಸೊ ಬಿ ವೆರಿ ಅವೇರ್ ಆಫ್ ದ್ಯಾಟ್. ಎಷ್ಟು ಕೆಲಸ ನಿಮ್ಮ ಕೈಲಿ ಸಾಧ್ಯ, ಯಾವುದು ಸಾಧ್ಯ ಇಲ್ಲ ಅಂಥೇಳಿ. ಬಿ ವೆರಿ ಪ್ರಾಕ್ಟಿಕಲ್. ಎಮೋಷ್ನಲ್ ಡೆಸಿಷನ್ಸ್ ತೊಗೋಬೇಡಿ, ಪ್ರಾಕ್ಟಿಕಲ್ ಡೆಸಿಷನ್ಸ್ ತೊಗೊಳ್ಳಿ ನೆಕ್ಸ್ಟ್ ವೀಕು. ಯಾಕೆಂದರೆ ಇಟ್ ಲುಕ್ಸ್ ಲೈಕ್ ಆಮೇಲೆ ಯು ಮೇ ರಿಗ್ರೆಟ್, ಓ ಈ ಥರ ಯಾಕಂದೆ, ಅಯ್ಯೋ ಯಾಕೆ ಇಷ್ಟೆಲ್ಲ ಒಪ್ಕೊಂಡು ಬಂದುಬಿಟ್ಟೆ ಅಂತ ಹೇಳಿ. ಫಾರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೇ ಬಿ ನೀವು ಎಲ್ಲೋ ಹೋಗಿರ್ತೀರಾ, ಫ್ರೆಂಡ್ಸ್ನ ಮೀಟ್ ಮಾಡ್ತೀರಾ, ಲೈಕ್ ನಾಳಿದೆಲ್ಲ ನಮ್ಮ ಮನೆಗೆ ಬಂದುಬಿಡಿ ಅಂತ ಹೇಳ್ಬೋದು ನೀವು. ಬಟ್ ಆಮೇಲೆ ಹೇಳ್ಬಿಟ್ಟು ಬಂದುಬಿಟ್ಟು ಮನೆಗೆ ಬಂದಮೇಲೆ ಅಯ್ಯೋ ಅಷ್ಟೊಂದು ಜನಕ್ಕೆ ಅಡುಗೆ ಮಾಡೋಕ್ಕಾಗತ್ತಾ, ಹಿಂಗೆ ಆ ಎಕ್ಸೈಟ್ಮೆಂಟಲ್ಲಿ ಹೇಳ್ಬಿಟ್ನಲ್ಲ ಅಂತ ಹೇಳಿ. ಸೊ ಬಿ ರಿಯಲಿ ಪ್ರಾಕ್ಟಿಕಲ್. ನಿಮ್ಮ ಮನೆಗೆ ನೀವು ಜನರನ್ನು ಇನ್ವೈಟ್ ಮಾಡಿದ್ರು ಯು ಮೇ ಡೂ ಅ ಪಾಟ್ ಲಾಕ್, ಯುನೋ, ಲೈಕ್ ಎಲ್ಲರೂ ಅವ್ರವ್ರ ಮನೆಯಿಂದ ಐಟಮ್ಸ್ ತೊಗೊಂಬನ್ನಿ ಅಂತ. ಎಲ್ಲ ನೀವು ಒಬ್ಬರೇ ಮಾಡಬೇಕಂತಿಲ್ಲ, 20 ಜನಕ್ಕೆ 100 ಜನಕ್ಕೆ ಅಡುಗೆನ. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಈ ರೀತಿ ಯು ಮೇ ಫೀಲ್ ಓವರ್ವೆಲ್ಮ್ಡ್. ಆ ಎಕ್ಸೈಟ್ಮೆಂಟಲ್ಲೆಲ್ಲ ಒಪ್ಕೊಂಡು ಆಮೇಲೆ ಯು ಡೋಂಟ್ ನೋ ಆಮೇಲೆ ಹೆಂಗೆ ರಿಜೆಕ್ಟ್ ಮಾಡೋದು, ಹೆಂಗೆ ನೋ ಅಂತ ಹೇಳೋದು, ಇವಾಗ ಒಪ್ಕೊಂಡು ಬಂದ್ಬಿಟ್ನಲ್ಲ ಅಂಥೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ಓವರ್ ಡೂ ಆ್ಯಂಡ್ ಟೇಕ್ ಪ್ರಾಕ್ಟಿಕಲ್ ಡಿಸಿಷನ್ಸ್. ಓಕೆ, ಸೊ ಅದು ನಿಮ್ಮ ಅಫರ್ಮೇಷನು ಈ ವೀಕಿಗೆ. ಲೈಕ್ I decide, I take practical decisions ಅಂಥೇಳಿ. ನೋ ಎಮೋಷನಲ್ ಡಿಸಿಷನ್ಸ್ ನೆಕ್ಸ್ಟ್ ವೀಕ್ಗೆ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಸ್ಟೇಯಿಂಗ್ ಇನ್ ಬ್ಯಾಲೆನ್ಸ್. ಬ್ಯಾಲೆನ್ಸಲ್ಲಿ ಕೆಲಸ ಮಾಡೋದು, ಬ್ಯಾಲೆನ್ಸಲ್ಲಿ ಊಟ ಮಾಡೋದು, ಸ್ಟೇಯಿಂಗ್ ಇನ್ ಬ್ಯಾಲೆನ್ಸ್, ಲೈಕ್ ನಾಟ್ ಓವರ್ ಡೂಯಿಂಗ್, ನಾಟ್ ಅಂಡರ್ ಡೂಯಿಂಗ್. ಆ ಬ್ಯಾಲೆನ್ಸಲ್ಲಿ ಇರೋದು ನೆಕ್ಸ್ಟ್ ವೀಕಿಗೆ ಇಟ್ ಈಸ್ ಗೋಯಿಂಗ್ ಟು ರಿಯಲಿ ಹೆಲ್ಪ್. ಮತ್ತು ಇಟ್ ವಿಲ್ ಬಿ ಅ ವಂಡರ್ಫುಲ್ ವೀಕ್ ನಿಮ್ಮ ಬ್ಯಾಲೆನ್ಸಲ್ಲಿ ನೀವಿದ್ರೆ. ವಿ ಹ್ಯಾವ್ ಸನ್, ದಟ್ ಈಸ್ ಅಮೇಝಿಂಗ್ ಕಾರ್ಡ್. The first card itself, we have number 1, we have sun. You are actually feeling really good. Group number 2, you are feeling good, but adane helidu aa excitement alli you may take up ಟೂ ಮಚ್. ಲೈಕ್ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅದಕ್ಕಿಂತ ಜಾಸ್ತಿ ತೊಗೊಂಡ್ಬಿಡೋದು ನೀವು, ಆಮೇಲೆ ರಿಗ್ರೆಟ್ ಮಾಡೋದು, ಬಿಕಾಸ್ ಯು ಆರ್ ಟೂ ಎಕ್ಸೈಟೆಡ್ ನೆಕ್ಸ್ಟ್ ವೀಕು. ಸೊ ದಟ್ ಈಸ್ ಸಮಥಿಂಗ್ ಬಿ ಅವೇರ್ ಆಫ್. ಎಷ್ಟು ಸಾಧ್ಯ ಅಷ್ಟು ಮಾತ್ರನೇ ತೊಗೊಳ್ಳಿ, ಎಲ್ಲನೂ ತೊಗೊಳ್ಬೇಡಿ. ಯು ಆರ್ ಪರ್ಟಿಕ್ಯುಲರ್ಲಿ ಫೀಲಿಂಗ್ ರಿಲೇಷನ್ಶಿಪ್ಪಲ್ಲೆಲ್ಲ ಇದ್ದರೆ ಯು ಆರ್ ಫೀಲಿಂಗ್ ರಿಯಲಿ ರೊಮ್ಯಾಂಟಿಕ್ ನೆಕ್ಸ್ಟ್ ವೀಕು. ಲೈಕ್ ರೊಮ್ಯಾಂಟಿಕ್ ಜೆಸ್ಚರ್ಸ್, ಇಲ್ಲ ಯಾವುದಾದ್ರೂ ಬರ್ತ್ಡೇ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಬರ್ತ್ಡೇ ಇರ್ಬೋದು, ಅಥವಾ ನಿಮ್ಮ ಬರ್ತ್ಡೇ ಇರ್ಬೋದು. ಯು ಆರ್ ಫೀಲಿಂಗ್ ರಿಯಲಿ ಗುಡ್ ನೆಕ್ಸ್ಟ್ ವೀಕ್ಗೆ. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಇನ್ ಅ ರಿಲೇಷನ್ಶಿಪ್ ಯು ಮೇ ಫೀಲ್ ಪರ್ಟಿಕ್ಯುಲರ್ಲಿ ರೊಮ್ಯಾಂಟಿಕ್ ನೆಕ್ಸ್ಟ್ ವೀಕು. ಲೈಕ್ ನೀವು ಗಿಫ್ಟ್ ಕೊಡೋ ಅಂಥ ಒಂದು ಇಂಟ್ರೆಸ್ಟ್ ಬರೋದು, ಅಥವಾ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋ ಅಂಥ ಇಂಟ್ರೆಸ್ಟು ಇನ್ ಜನರಲ್ ಆಗಿ. ಯಾ ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಾನು ಮಾತಾಡಬೇಕಾದ್ರೆ ದೇ ಆರ್ ಲೈಕ್ 1 second ವಿ ಹ್ಯಾವ್ ಅನದರ್ ಮೆಸೇಜ್ ಅಂತ ಅಂದ್ಬಿಟ್ಟು ಇಂಟ್ರಪ್ಟ್ ಮಾಡಿಬಿಟ್ಟು. ಸೊ ನಿಮ್ಮ ಈ ಎಕ್ಸೈಟ್ಮೆಂಟು ಎಲ್ಲರಿಗೂ ಇರಲ್ಲ. ಸೊ ದಟ್ ಈಸ್ ಸಮಥಿಂಗ್ ರಿಯಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಗ್ರೂಪ್ ನಂಬರ್ 2, ನಿಮಗೆ ಎಕ್ಸೈಟ್ಮೆಂಟಲ್ಲಿದ್ದೀರಾ, ನಿಮಗೆ ಎನರ್ಜಿ ಬರ್ಸ್ಟ್ ಆಗ್ತಾ ಇದೆ, ನೀವು ಖುಷಿಯಲ್ಲಿದ್ದೀರಾ ಅಂದ ಮಾತ್ರಕ್ಕೆ ನಿಮ್ಮ ಪಾರ್ಟ್ನರು ಹಿಂಗೇ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಅಂತ ಅಲ್ಲ. ನೀವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಿ ಅವ್ರು ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡ್ದಿರಾ, ಓಕೆ, ಸೊ ನೀವು ನಿಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡಿದಾಗ ಓಕೆ ಆಯಿತು ಅಂತ ಅಂದ್ಬಿಟ್ಟು ನಿಮ್ಮನ್ನ ಡಿಸಪಾಯಿಂಟ್ ಮಾಡಿಬಿಟ್ರೆ
ಸೊ ಬಿ ಅವೇರ್, ಇಟ್ಸ್ ಓಕೆ. ನಿಮ್ಮ ಎನರ್ಜಿ ಬೇರೆ ಥರ ಇದೆ, ಅವ್ರ ಎನರ್ಜಿ ಬೇರೆ ಥರ ಇದೆ. ಮೇ ಬಿ ಅವ್ರ ಎನರ್ಜಿ ನೆಕ್ಸ್ಟ್ ವೀಕ್ ಜಾಸ್ತಿ ಇರ್ಬೋದು, ನಿಮ್ಮ ಎನರ್ಜಿ ಡಲ್ ಇರ್ಬೋದು. ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದಾಗ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಅವಾಗ ಇಟ್ಸ್ ಓಕೆ, ನಿಮ್ಮ ಎನರ್ಜಿನ ನೀವು ಮ್ಯಾಚ್ ಮಾಡಿ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ದಿರಾ ಎಕ್ಸ್ಪ್ರೆಸ್ ಯುವರ್ ಲವ್. ಆವಾಗ ಡಿಸಪಾಯಿಂಟ್ ಆಗಲ್ಲ ನಿಮಗೆ, ಬಿಕಾಸ್ ನಾಟ್ ಎವ್ರಿಬಡಿ ಆರ್ ಇನ್ ದಿಸ್ ಸನ್ ಎನರ್ಜಿ. ಎಲ್ಲರೂ ಈ ಸನ್ ಎನರ್ಜಿನಲ್ಲಿ ಇರಲ್ಲ ನೆಕ್ಸ್ಟ್ ವೀಕು. ಸೊ ಜಸ್ಟ್ ಅ ವರ್ಡ್ ಆಫ್ ಅಡ್ವೈಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಯು ಜಸ್ಟ್ ಎಕ್ಸ್ಪ್ರೆಸ್ ಲವ್ ಬಿಕಾಸ್ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಿಷ್ಟ. ಯು ಲವ್ ಬಿಕಾಸ್ ಯು ಲವ್ ಟು ಲವ್. ಬೇರೆಯವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ನಮಗೆ. ಐ ಆಮ್ ಫೀಲಿಂಗ್ ಲವ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಮೈ ಲವ್. ನನಗೆ ಪ್ರೀತಿ ಅನ್ನಿಸ್ತಾ ಇದೆ, ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ. ಇಟ್ಸ್ ಓಕೆ ನಿಮಗೆ ಹೇಳೋ ಅಂಥ ಮೂಡಿಲ್ಲ ಅಂದರೆ ಐ ರಿಯಲಿ ಡೋಂಟ್ ಕೇರ್, ಬಿಕಾಸ್ ಐ ನೋ, ಲೈಕ್ ನೀವು ಹೇಳಿ ಬಿಡಲಿ, ಐ ನೋ ನೀವು ನನ್ನ ಪ್ರೀತಿಸ್ತೀರಾ ಅಂತ ಹೇಳಿ. ಸೊ ಟೇಕ್ ಇಟ್ ವೆರಿ ವೆರಿ ಕ್ಯಾಶುಲಿ. ದ ಅಪೋಸಿಟ್ ಪಾರ್ಟಿ ನಿಮಗೆ ನೀವು ಅಂದ್ಕೊಂಡಿದ್ದ ಥರ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ, ಬಿಕಾಸ್ ನಿಮ್ಮ ಎನರ್ಜಿ ಇಟ್ ಈಸ್ ರಿಯಲಿ ಇನ್ ಅ ಡಿಫ್ರೆಂಟ್ ಲೆವೆಲ್ ನೆಕ್ಸ್ಟ್ ವೀಕ್ಗೆ. ಸೊ ಅದನ್ನು ಎಲ್ಲರೂ ಮ್ಯಾಚ್ ಮಾಡಬೇಕಂತ ಇಲ್ಲ. ನಿಮ್ಮ ಎಕ್ಸೈಟ್ಮೆಂಟಿಗೆ ಅವರು ಎಕ್ಸೈಟ್ ಆಗಬೇಕಂತಿಲ್ಲ. ಸೊ ಕೀಪ್ ಯುವರ್ ಎಕ್ಸೈಟ್ಮೆಂಟ್. ನಿಮಗೇನಿಷ್ಟ ನೀವು ಅದನ್ನು ಎಕ್ಸೈಟ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ. ಸೊ ಬಟ್ ಯು ಆರ್ ಫೀಲಿಂಗ್ ರಿಯಲಿ ರೊಮ್ಯಾಂಟಿಕ್ ನೆಕ್ಸ್ಟ್ ವೀಕು, ಅಥವಾ ಜೀವನನ ರೊಮ್ಯಾಂಟಿಸೈಸ್ ಮಾಡಬೇಕು ಅನ್ನೋ ಥರ. ಸೊ ದ್ಯಾಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಜೀವನನ ರೊಮ್ಯಾಂಟಿಸೈಸ್ ಮಾಡೋದು, ಲೈಕ್ ಬರೀ ಪಾರ್ಟ್ನರ್ ಜೊತೆನೇ ರೊಮ್ಯಾಂಟಿಸೈಸ್ ಮಾಡೋದು. ರೊಮ್ಯಾನ್ಸ್ ಅಂತ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಪಾರ್ಟ್ನರ್ ಜೊತೆ, ಇಡೀ ಜೀವನನ ನಾವು ರೊಮ್ಯಾಂಟಿಸೈಸ್ ಮಾಡ್ಬೋದು. ನಾವು ಕುಡಿಯೋ ಒಂದು ಕಪ್ ಆಫ್ ಕಾಫಿ, ಯು ಕ್ಯಾನ್ ರೊಮ್ಯಾಂಟಿಸೈಸ್ ದ್ಯಾಟ್. ವೆದರ್, ಯು ಕ್ಯಾನ್ ರೊಮ್ಯಾಂಟಿಸೈಸ್ ವೆದರ್. ಸೊ ಪ್ರತಿಯೊಂದೂ ಆ ಫ್ಲೇವರ್ಫುಲ್ಲಾಗಿ, ಆ ಡೆಪ್ತಲ್ಲಿ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯು ಹ್ಯಾವ್ ಅ ವಂಡರ್ಫುಲ್ ಆಪರ್ಚುನಿಟಿ ಗ್ರೂಪ್ ನಂಬರ್ 2 ನೆಕ್ಸ್ಟ್ ವೀಕ್ಗೆ. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ದಿರ ನಿಮ್ಮ ಪಾಡಿಗೆ ನೀವು ಹೇಗೆ ರೊಮ್ಯಾಂಟಿಸೈಸ್ ಮಾಡೋದು ಪ್ರತಿಯೊಂದನ್ನು ಅಂಥೇಳಿ. ನಿಮ್ಮನ್ನು ನೀವು ನೋಡಿಕೊಂಡು ಕನ್ನಡಿನಲ್ಲಿ ಯು ಕ್ಯಾನ್ ರೊಮ್ಯಾಂಟಿಸೈಸ್. ಓ ಮೈ ಗಾಡ್, ವಾಟ್ ಅ ಬ್ಯೂಟಿ. ಓಕೆ, ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಂಡ್ಸಮ್. ಸೊ ಈ ರೀತಿ ರೊಮ್ಯಾಂಟಿಸೈಸ್ ಯುವರ್ ಸೆಲ್ಫ್. ಲೈಫ್ನ ರೊಮ್ಯಾಂಟಿಸೈಸ್ ಮಾಡೋದು. ಓ ಮೈ ಗಾಡ್, ಮೈ ಲೈಫ್ ಇಸ್ ಸೋ ಅಮೇಝಿಂಗ್. ಓಕೆ, ಆರ್ ಕಪ್ ಆಫ್ ಕಾಫಿ, ಆ ಕಾಫಿ ಕುಡಿಬೇಕಾದ್ರೆ ಆ ಫ್ಲೇವರು, ದ ಹೀಟ್, ಆ ಫ್ರೇಗ್ರೆನ್ಸ್ ಕಾಫಿದು. ಸಿ ಎಷ್ಟು ಥರ ರೊಮ್ಯಾಂಟಿಸೈಸ್ ಮಾಡ್ಬೋದು. ಓ ಮೈ ಗಾಡ್, ಸಚ್ ಎ ಡೆಲಿಷಿಯಸ್ ಕಾಫಿ ಅಂತೇಳಿ. ಸೊ ಈ ಒಂದು ಆಸ್ಪೆಕ್ಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ದಿಸ್ ಇಸ್ ಅ ವಂಡರ್ಫುಲ್ ವೀಕ್. ನೀವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ದಿರಾ, ದಟ್ ಈಸ್ ಅ ಹೆಲ್ದಿ ರೊಮ್ಯಾಂಟಿಸೈಸಿಂಗ್ ವಿತೌಟ್ ಡಿಸಪಾಯಿಂಟ್ಮೆಂಟ್. ಓಕೆ, ಸೊ ಕಾಫಿ ನಿಮ್ಮನ್ನ ಡೆಫಿನೆಟಾಗಿ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ವೆದರ್ ಡಿಸಪಾಯಿಂಟ್ ಮಾಡಲ್ಲ. ವೆದರ್ ಇರೋದೇ ಹಾಗೆ, ಕಾಫಿ ಟೇಸ್ಟ್ ಇರೋದೇ ಹಾಗೆ. ಸೊ ರೊಮ್ಯಾಂಟಿಸೈಸ್ ಲೈಫ್. ಓಕೆ, ಸೊ ಐ ವಿಲ್ ರೊಮ್ಯಾಂಟಿಸೈಸ್ ಮೈ ಲೈಫ್ ಅಂತ ಕಮೆಂಟ್ ಮಾಡಿ. ಸೊ ಯುವರ್ ಲವ್ ಅಫೇರ್ ಬಂದು ಒನ್ ಪಾರ್ಟಿ ಜೊತೆ ಅಥವಾ ಬರೀ ನಿಮ್ಮ ಪಾರ್ಟ್ನರ್ ಜೊತೆ ಅಲ್ಲ ನಿಮ್ಮ ಲವ್ ಅಫೇರು, ಎಂಟೈರ್ ಲೈಫ್ ಜೊತೆ ನಿಮ್ಮ ಲವ್ ಅಫೇರ್ ಆದಾಗ that is going to be wonderful life. Group number 2. So that is a different level of living actually. Okay, so we have angel of balance. ಇದನ್ನೇ ಹೇಳಿದ್ದು ನಿಮ್ಮ ಗ್ರೂಪಲ್ಲಿ. ಇಟ್ ಈಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್. ಬಿಕಾಸ್ ಇಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳಿ ಒಂದು ಚಾಕ್ಲೇಟ್ ಕೇಕ್ ತಿನ್ನೋದ್ರ ಬದಲು ಒಂದು 2-3 ತಿಂದ್ಬಿಟ್ಟು ಯುನೋ, ಸೊ ಯು ಕ್ಯಾನ್ ಓವರ್ ಡೂ ಥಿಂಗ್ಸ್. ಯಾರಿಗೆ ಇಷ್ಟ ಇಲ್ಲ ಅಂದ್ರೂ ನಿಮ್ಗೆ ಎಕ್ಸೈಟ್ಮೆಂಟಲ್ಲಿ ಹೋಗಿ ನಾನು ಇಷ್ಟು ಮಾಡಿದೆ, ನನಗೆ ಇಷ್ಟು ಎಕ್ಸ್ಪ್ರೆಸ್ ಮಾಡಿದೆ, ಅವ್ರು ನನ್ನನ್ನು ಒಪ್ಕೊಳ್ಳಿಲ್ಲ. ವೈ? ಬಿಕಾಸ್ ಯು ಆರ್ ಎಕ್ಸೈಟೆಡ್. ಇಟ್ಸ್ ಓಕೆ. ಅವರು ಆ ಲೆವೆಲಲ್ಲಿ ಇಲ್ಲ ಅಂತ ಅಂದರೆ, ಸೊ ಕೀಪ್ ಇಟ್ ಇನ್ ಬ್ಯಾಲೆನ್ಸ್. ಸೊ ನೆಕ್ಸ್ಟ್ ವೀಕ್ಗೆ ಫೈಂಡಿಂಗ್ ಯೋರ್ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ರೂಪ್ ನಂಬರ್ 2, ಲೈಕ್ ಏನನ್ನು ಮಾಡ್ತಾ ಇದ್ದೀರಾ, ಏನನ್ನು ತಿಂತಾ ಇದ್ದೀರಾ, ಏನನ್ನು ನೋಡ್ತಾ ಇದ್ದೀರಾ. ಸೊ ಯು ಆರ್ ಫೀಲಿಂಗ್ ಎಕ್ಸೈಟೆಡ್ ಟು ಡೂ ಎಷ್ಟೊಂದು ವಿಚಾರಗಳನ್ನ ಮಾಡೋದಕ್ಕೆ. ಸೊ try to keep things in balance next week ge. Okay, so the next card we have victory and goddess of the moon.
ಯಾ ಗಾಡೆಸ್ ಆಫ್ ದ ಮೂನ್ ಎನರ್ಜಿ ನಿಮ್ಮ ರೀಡಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ್ಲೇ ಬಂದಂಥ ಫಸ್ಟ್ ಮೆಸೇಜು ಇಂಟ್ಯೂಷನ್ ಅಂತ. ದಟ್ ಈಸ್ ರಿಲೇಟೆಡ್ ಟು ಗಾಡೆಸ್ ಆಫ್ ಮೂನ್. ಲೈಕ್ ಈ ಕಾರ್ಡಲ್ಲೂ ಅಷ್ಟೇ, ನೀವು ಕಣ್ಣು ಮುಚ್ಕೊಂಡಿದ್ದೀರಾ, ಯು ಆರ್ ಫೀಲಿಂಗ್ ಥಿಂಗ್ಸ್. ಓಕೆ, ಸೊ ಎಕ್ಸ್ಟರ್ನಲಿ ಆಗ್ತಾ ಇರೋದು ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ, ನಿಮ್ಮ ಇಂಟರ್ನಲಿ ಯು ಆರ್ ಫೀಲಿಂಗ್ ರಿಯಲಿ ಗುಡ್. ಮತ್ತು ನಿಮ್ಮ ಇಂಟ್ಯೂಷನ್ ಈಸ್ ವೆರಿ ವೆರಿ ಹೈ. ನೆಕ್ಸ್ಟ್ ವೀಕ್ಗೆ ನಿಮ್ಮ ಒಳಗಡೆಯಿಂದ ಇರೋವಂಥ ಫೀಲಿಂಗ್ಸು, ಲೈಕ್ ಯಾವ ರೀತಿ ನಿಮಗೆ ಅನ್ನಿಸ್ತಿದೆ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ, ನಿಮ್ಮ ಬಾಡಿನಲ್ಲಿ ನಡೀತಾ ಇರೋವಂಥ ಒಂದು ಆ್ಯಕ್ಟಿವಿಟೀಸ್ ನಿಮಗೆ ಯಾವ ರೀತಿ ಮೆಸೇಜಸ್ನ ಕೊಡ್ತಾ ಇದೆ. ಸೊ ಓವರಾಲ್ ಆಗಿ ಗೆಟ್ ಇನ್ ಟ್ಯೂನ್ ನಿಮ್ಮ ಬಾಡಿ ಜೊತೆ, ನಿಮ್ಮ ಮೈಂಡ್ ಜೊತೆ, ಮತ್ತು ಏನು ಅನ್ನಿಸ್ತಾ ಇದೆ ನಿಮ್ಮ ಒಳಗಡೆ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ. ಸೊ ಓವರಾಲ್ ನಿಮ್ಮ ಇಂಟರ್ನಲ್ ವರ್ಲ್ಡ್ ನಿಮಗೆ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ಗ್ರೂಪ್ ನಂಬರ್ 1ಗೆ ಇಟ್ ವಾಸ್ ಆಲ್ ಅಬೌಟ್ ಅವರ ಎಕ್ಸ್ಟರ್ನಲ್ ವರ್ಲ್ಡ್. ನೆಕ್ಸ್ಟ್ ವೀಕ್ಗೆ ಆಚೆ ಆ್ಯಕ್ಷನ್ಸ್ ತೊಗೊಳ್ಳೋದು, ಆಚೆ ಏನು ಡೆಸಿಷನ್ಸ್ ಮಾಡಬೇಕು ಮಾಡೋದು. ದಿಸ್ ಫೀಲ್ಸ್ ಲೈಕ್ ನಿಮಗೆ ಒಳಗಡೆಯಿಂದ ಇಟ್ ಈಸ್ ಅ ಇಂಟರ್ನಲ್ ಎಕ್ಸೈಟ್ಮೆಂಟ್ ನಿಮಗೆ. ಲೈಕ್ ಇಂಟರ್ನಲಿ ಏನೋ ಚೇಂಜ್ ಆಗ್ತಾ ಇರೋದು, ಏನೋ ಶಿಫ್ಟ್ ಆಗ್ತಾ ಇರೋದು, ಅದ್ರ ಫೀಲಿಂಗು, ಅದರದ್ದು ಎಮೋಷನ್ಸು, ಅದನ್ನೆಲ್ಲ ಫೀಲ್ ಮಾಡ್ತಾ ಇರೋದು ಈ ಗಾಡೆಸ್ ಆಫ್ ಮೂನ್ ಕಾರ್ಡ್ ಜೊತೆ. ಆ್ಯಂಡ್ ಆಲ್ಸೋ ವಿಕ್ಟ್ರಿ ಕಾರ್ಡ್ ಹಿಯರ್. ದಿಸ್ ಈಸ್ ಅಬೌಟ್ ಫಾರ್ ನೋ ರೀಸನ್ ಯು ಆರ್ ಹ್ಯಾಪಿ. ಈ ಕಾರ್ಡ್ ನೋಡ್ತಾ ಇದ್ರೆ ಲೈಕ್ ಯಾವುದು ರೀಸನ್ ಬೇಕಿಲ್ಲ ನಿಮಗೆ ಎಕ್ಸೈಟ್ಮೆಂಟ್ ಆಗೋದಕ್ಕೆ, ಖುಷಿ ಆಗೋದಕ್ಕೆ, ಅಥವಾ ಯು ಆರ್ ಫೀಲಿಂಗ್ ಗುಡ್, ಆ ಫೀಲ್ ಗುಡ್ ಫ್ಯಾಕ್ಟರ್ ಬರೋದಕ್ಕೆ ವಿತೌಟ್ ರೀಸನ್ ಅನ್ನಿಸ್ತಾ ಇರೋದು ನಿಮಗೆ. ಐ ಫೀಲ್ ರಿಯಲಿ ಗುಡ್ ಅನ್ನೋ ಥರ. ಸೊ ದಟ್ ಈಸ್ ಒನ್ ಅಡ್ವೈಸ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಯು ಆರ್ ಫೀಲಿಂಗ್ ಗುಡ್, ಯು ಫೀಲ್ ಗುಡ್. ನಿಮಗೆ ಖುಷಿ ಆಗ್ತಾ ಇರೋದು ಅಥವಾ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು, ದ್ಯಾಟ್ ಫೀಲಿಂಗ್ ಇಸ್ ಫಾರ್ ಯು. ಎಲ್ಲರೂ ಅದನ್ನು ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಟ್ಸ್ ಓಕೆ. ಡಿಸಪಾಯಿಂಟ್ ಆಗೋವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ನಮ್ಮ ಎನರ್ಜಿನ ಮ್ಯಾಚ್ ಮಾಡೋದಿಲ್ಲ. ನಮ್ಮ ಪಾರ್ಟ್ನರೇ ಆಗಿರಲಿ, ನಮ್ಮ ಫ್ಯಾಮಿಲಿನೇ ಆಗಿರಲಿ, ಅಥವಾ ಮಕ್ಕಳಾಗಿರಲಿ, ಫ್ರೆಂಡ್ಸ್ ಆಗಿರಲಿ, ಎಲ್ಲರೂ ಒಂದೇ ಎನರ್ಜಿನಲ್ಲಿ ಇರೋದಕ್ಕಾಗೋದಿಲ್ಲ. ಸೊ ಇಟ್ಸ್ okay for you to ನಾಟ್ ವರಿ. ಅವ್ರಿಗೆ ಅದು ಅರ್ಥ ಆಗಲಿಲ್ಲ ಅಂತಂದರೆ ನಿಮಗೇನು ಅನ್ನಿಸ್ತಿದೆ, ನೀವು ಅದು ಆ ಒಂದು ಎನರ್ಜಿನಲ್ಲಿರೋದು. ಸೊ the first card we have is Ace of Swords. The second card we have is Ace of Pentacles. The next card we have is King of Pentacles. The next one is Four of Pentacles. See? ಸೊ 2 ಏಸ್ ಬಂದು ಇದು ಎರಡೂ ಹೊಸ ಎನರ್ಜಿ. ದಿಸ್ ಈಸ್ ನ್ಯೂ ಎಕ್ಸೈಟ್ಮೆಂಟ್. ಲೈಕ್ ಎರಡೂ ಈ ದೇವರು ವರ ಕೊಡ್ತಾ ಇರೋ ಥರ ನಿಮಗೆ ಆ ಖುಷಿನ, ಕ್ಲಾರಿಟಿ ಆಫ್ ಮೈಂಡ್ನ, ಆಪರ್ಚುನಿಟಿನ. ಬೇಸಿಕ್ಲಿ ನನಗೆ ಈ 2 ಕಾರ್ಡಲ್ಲೂ ಅನ್ನಿಸ್ತಾ ಇರೋದು ಯು ಆರ್ ಫೀಲಿಂಗ್ ಅ ಫ್ರೆಶ್ ಎನರ್ಜಿ, ಆ ಫ್ರೆಶ್ನೆಸ್ ಇದೆ ನಿಮಗೆ, ಮತ್ತು ಯು ಆರ್ ಫೀಲಿಂಗ್ ರಿಯಲಿ ಗುಡ್. ಈ ಕಾರ್ಡಲ್ಲೂ ವಿಕ್ಟ್ರಿ ಇದೆ, ಈ ಕಾರ್ಡಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್. ಲೈಕ್ ಯು ಆರ್ ಕಂಫರ್ಟಬಲ್. ಲೈಕ್ ನೀವು ಎಲ್ಲಿದ್ದೀರಾ ಅಲ್ಲಿ ಕಂಫರ್ಟ್ನ ಹುಡುಕ್ತಾ ಇರೋದು, ಎಲ್ಲಿದ್ದೀರಾ ಅಲ್ಲಿ ಖುಷಿನ ಹುಡುಕ್ತಾ ಇರೋದು, ಎಲ್ಲಿದ್ದೀರಾ ಅಲ್ಲಿ ನೀವು ನಿಮ್ಮ ಬಗ್ಗೆ ನೀವೇ ಉತ್ಸಾಹನ ಬೆಳೆಸ್ಕೊಳ್ತಾ ಇರೋದು, ಜೀವನದ ಬಗ್ಗೆ ಉತ್ಸಾಹ ಬೆಳೆಸ್ಕೊಳ್ತಾ ಇರೋದು, ನಿಮ್ಮ ಲೈಫ್ ಬಗ್ಗೆ ಉತ್ಸಾಹ ಬೆಳೆಸ್ಕೊಳ್ತಾ ಇರೋದು. ಅದನ್ನೇ ಹೇಳಿದ್ದು ರೊಮ್ಯಾಂಟಿಸೈಸಿಂಗ್ ಲೈಫ್ ಅಂತ ಹೇಳಿ. ಇನ್ ಜನರಲ್ ಆಗಿ ನೀವು ಯು ಆರ್ ಫೀಲಿಂಗ್ ಆಬ್ಸಲ್ಯೂಟ್ಲಿ ಫಂಟಾಸ್ಟಿಕ್. ಬಟ್ ಈ ಕಾರ್ಡಲ್ಲಿ ಆ ಪ್ರೀತಿನ ನಿಮ್ಮ ಹತ್ರ ಇಷ್ಟೊಂದಿದೆ ಪ್ರೀತಿ ಅಥವಾ ಈ ಎಕ್ಸೈಟ್ಮೆಂಟು ನಾನು ಬೇರೆಯವ್ರಿಗೆ ಹಂಚ್ತೀನಿ ಅಂತ ಹೋಗಿ ನೀವು ಇಲ್ಲಿ ಹಂಚೋ ಪ್ರಯತ್ನ ಪಡ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ಸ್ಟೇಜಲ್ಲಿ ಇಲ್ಲ. ಸೊ ನೀವು ಅದನ್ನು ಕೊಡೋಕ್ಕೆ ಹೋಗಿ ಈ ವ್ಯಕ್ತಿ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಯು ವಿಲ್ ಗೆಟ್ ಡಿಸಪಾಯಿಂಟೆಡ್. ಏಕೆಂದರೆ ಯಾಕೆ ಇವ್ರಿಗೆ ಅರ್ಥ ಆಗ್ತಾಯಿಲ್ಲ, ನಾನು ಹಿಂಗೆ ನನಗಿಷ್ಟು ಪ್ರೀತಿ ಇದೆ ಅಥವಾ ನಾನು ಹಿಂಗೆ ಹೆಲ್ಪ್ ಮಾಡಬೇಕು, ವಾಟ್ ಎವರ್. ಸೊ ಬೇರೆಯವರು ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ಸ್ಟೇಜಲ್ಲಿ ಇಲ್ಲ ಅಂತ ಅಂದರೆ ಇಟ್ ಈಸ್ ಓಕೆ. ಅದಕ್ಕೆ ಹೇಳಿದ್ದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ವ್ಯಕ್ತಿಗೆ ಅಥವಾ ಒಂದು ಕಮ್ಯುನಿಟಿಗೆ ನಿಮ್ಮ ಎಕ್ಸೈಟ್ಮೆಂಟ್ನ ಸೀಮಿತವಾಗಿ ಇಟ್ಕೊಳ್ಬೇಡಿ. ಲೆಟ್ ಯುವರ್ ಲವ್ ಫ್ಲೋ. ಹೋಲ್ ವರ್ಲ್ಡ್ಗೆ ಪ್ರೀತಿ ಕಳಿಸಿ. ನಿಮ್ಮ ಎಕ್ಸೈಟ್ಮೆಂಟ್ನ ಯಾರಿಗೆ ಅರ್ಥ ಆಗುತ್ತೆ ಅವ್ರ ಹತ್ರ ಹಂಚ್ಕೊಳ್ಳಿ. ಇಲ್ಲ ಅಂದರೆ ನೀವೇನೇ ಯು ಗೆಟ್ ಹ್ಯಾಪಿ, ನೀವು ಖುಷಿಯಾಗಿರಿ. ಸೊ ಇಟ್ಸ್ ಓಕೆ ಜನರಿಗೆ ಅರ್ಥ ಆಗಲಿಲ್ಲ ಅಂತಂದರೆ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ಗೆ ನೀವು ಯು ಆರ್ ಮೇಕಿಂಗ್ ಇಂಟರ್ನಲ್ ಶಿಫ್ಟ್ಸ್. ಓಕೆ, ಗ್ರೂಪ್ ನಂಬರ್ 2 ಲೈಕ್ ಎಕ್ಸ್ಟರ್ನಲ್ ಶಿಫ್ಟ್ಸ್ಗಿಂತ ಜಾಸ್ತಿ ಇದೆಲ್ಲ ಮೈಂಡ್ ಸೆಟ್ ಬಂದು ಶಿಫ್ಟ್ ಆಗ್ತಾ ಇರೋದು. ಇದರಲ್ಲಿ ಬಂದು ಕ್ಲಾರಿಟಿ, ಏಸ್ ಆಫ್ ಸ್ವಾರ್ಡ್ಸ್ ಬಂದು ಕ್ಲಾರಿಟಿ, ಏನು ಮಾಡಬೇಕು ಅಥವಾ
ಲೈಕ್ ಓವರಾಲ್ ಆಗಿ ರಿನ್ಯೂಡ್ ಥಾಟ್ಸ್, ಹೊಸ ಥರ ಆಲೋಚನೆಗಳು, ಹೊಸ ಥರ ಜೀವನ ಮಾಡೋದು ಹೆಂಗೆ ಅಂತ ನೀವು ಕುತೂಹಲದಿಂದ ಹುಡುಕ್ತಾ ಇರೋದು, ಹೆಂಗೆ ನಾನು ಬದಲಾವಣೆ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ, ನಂಗೆ ಗೊತ್ತು ನಾನು ಕಂಪ್ಲೀಟ್ಲಿ ರೆಡಿ ಇದ್ದೀನಿ ನಾನು ಈ ಬದಲಾವಣೆನೆಲ್ಲ ಇನ್ವೈಟ್ ಮಾಡೋದಕ್ಕೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಎಕ್ಸೈಟೆಡ್, ನಾನು ಇಷ್ಟೊಂದು ಖುಷಿಯಾಗಿ ಎಷ್ಟೊಂದು ದಿನ ಆಗಿತ್ತು ಇದ್ದು. ಸೊ ಆ ಒಂದು ಎಕ್ಸೈಟ್ಮೆಂಟಲ್ಲಿದ್ದೀರಾ. ಆ ಎಕ್ಸೈಟ್ಮೆಂಟಲ್ಲಿ ಈ ಕಾರ್ಡ್ ಬಂದು ಆಪರ್ಚುನಿಟೀಸ್ ಅಥವಾ ಪ್ರಾಕ್ಟಿಕಲ್ ಆಗಿ ನನ್ನ ಜೀವನದಲ್ಲಿ ಏನು ಚೇಂಜಸ್ನ ತರೋದು ಅನ್ನೋಂಥ ಆಲೋಚನೆ ಮಾಡ್ತಾ ಇದ್ದೀರಾ. ಈ ಕಾರ್ಡಲ್ಲಿ ಬಂದು ಯು ಆರ್ ಫೀಲಿಂಗ್ ರಿಯಲಿ ಗುಡ್ ಅಬೌಟ್ ಅ ಸಿಚುವೇಶನ್. ಹೊರಗಡೆ ಸಿಚುವೇಶನ್ ಅಲ್ಲ ಅಂದ್ರೂ ನಿಮ್ಮ ಬಗ್ಗೆ ನಿಮಗೆ ಯು ಆರ್ ಫೀಲಿಂಗ್ ಗುಡ್ ಅಬೌಟ್ ಯೋರ್ ಸೆಲ್ಫ್. ಓಕೆ, ನೀವು ಈ ಸ್ಟೇಜಿಗೆ ಬರೋದಕ್ಕೆ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ಎಷ್ಟೊಂದು ಟೈಮ್ ಹಿಡಿತು ನಿಮಗೆ ಈ ಒಂದು ಮೈಂಡ್ ಸೆಟ್ನ ಶಿಫ್ಟ್ ಮಾಡೋದಕ್ಕೆ. ಸೊ ಎಂಜಾಯ್ ದಿಸ್ ಮೈಂಡ್ ಸೆಟ್. ಓಕೆ, ಮತ್ತು ಕಂಟಿನ್ಯೂ ಈ ಮೈಂಡ್ ಸೆಟ್ನ. ಐ ಆಮ್ ಸೋ ಇನ್ ಲವ್ ವಿತ್ ಮೈ ಲೈಫ್. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸೋ ಇನ್ ಲವ್ ವಿತ್ ಮೈ ಲೈಫ್ ಅಂತೇಳಿ. ಬಿಕಾಸ್ ಈ ಒಂದು ಮೆಂಟಲ್ ಶಿಫ್ಟ್, ಮೈಂಡ್ ಸೆಟ್ ಶಿಫ್ಟ್ ಬಂದು ನೀವು ಅಂದ್ಕೊಂಡಿರೋ ಅಂಥದ್ದನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಈ ಒಂದು ಸಿಚುವೇಶನು. ಸೊ ನಿಮ್ಮ ಅಂಡರ್ಲೈಂಗ್ ಎನರ್ಜಿ ನೆಕ್ಸ್ಟ್ ವೀಕ್ಗೆ ಯು ಆರ್ ಫೀಲಿಂಗ್ ಗುಡ್. ಈ ಒಂದು ಸ್ಟೇಜಲ್ಲಿ ಇದ್ದಾಗ ಅದಕ್ಕೆ ಹೇಳಿದ್ದು ಅವ್ರಿಗೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಯಾವುದು ಎಮೋಷ್ನಲ್ ಬೇಸ್ಡ್ ಡಿಸಿಷನ್ಸ್ ತೊಗೋಬೇಡಿ, ಪ್ರಾಕ್ಟಿಕಲಾಗಿ ಡಿಸಿಷನ್ಸ್ ಮಾಡಿ. ಯಾಕೆಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಎಕ್ಸೈಟ್ಮೆಂಟಲ್ಲಿ ಜಾಸ್ತಿ ತೊಗೊಂಡು ಡಿಸಪಾಯಿಂಟ್ ಆಗಿ, ಅಥವಾ ಕೊಡೋಕ್ಕೆ ಹೋಗಿ ಡಿಸಪಾಯಿಂಟ್ ಆಗಿ, ನೀವು ಅಥವಾ ನಿಮ್ಮ ಕೈಲಿ ಆಗೋದಕ್ಕಿಂತ ಜಾಸ್ತಿ ತೊಗೊಂಡು ಅಯ್ಯೋ ಹೆಂಗೆ ಇದನ್ನ ಎಕ್ಸೈಟ್ಮೆಂಟಲ್ಲಿ ಹೇಳ್ಬಿಟ್ಟೆ ಇವಾಗ ಏನು ಮಾಡೋದು ಅಂತ ಹೇಳಿ. ಸೊ ಈ ಥರ ಸಣ್ಣ ಸಣ್ಣ ಡಿಸಪಾಯಿಂಟ್ಮೆಂಟ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಿ ಇದು ಇಸ್ ದಿಸ್ ಪಾಸಿಬಲ್ ಅಂಥೇಳಿ. ಅದು ಪಾಸಿಬಲ್ ಇದ್ದರೆ ಮಾತ್ರ ಆ ಡೈರೆಕ್ಷನಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಳ್ಳಿ. ಡೋಂಟ್ ಓವರ್ ಡೂ, ಡೋಂಟ್ ಓವರ್ ಥಿಂಕ್, ಡೋಂಟ್ ಓವರ್ ಗಿವ್. ಸೊ ಬ್ಯಾಲೆನ್ಸ್ ಈಸ್ ದ ಕೀ ನಿಮಗೆ ಈ ವಾರ. ಎಷ್ಟೊಂದು ಅಫರ್ಮೇಷನ್ಸ್ ನಿಮಗೆ ಗ್ರೂಪ್ ನಂಬರ್ 2, ಐ ಆಮ್ ಸೋ ಇನ್ ಲವ್ ವಿತ್ ಮೈ ಲೈಫ್, ಐ ವಿಲ್ ಬಿ ಇನ್ ಬ್ಯಾಲೆನ್ಸ್. ಸೊ ಏನೆಲ್ಲ ಅನ್ನಿಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ನಿಮಗೆ ನಿಮ್ಮ ನೆಕ್ಸ್ಟ್ ವೀಕ್ಗೆ, ನಿಮ್ಮ ನೆಕ್ಸ್ಟ್ ಮಂತ್ಗೆ, 2024ಗೆ. ರೈಟ್, ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನಿಡ್ಸತ್ತೆ ಜಾಸ್ತಿ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಹೀಗೆ ನಿಮ್ಮ ಪ್ರೀತಿನ ಎಲ್ಲರಿಗೂ ಹಂಚ್ತಾ ಇರಿ. ಯು ಆರ್ ಅಮೇಝಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.